ನಮಸ್ಕಾರ ವೀಕ್ಷಕರೇ, ದಕ್ಷವಾಹಿನಿಯ ಜನನಾಯಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಯಾರಿಗೆ ಜನಪರ ಚಿಂತನೆಗಳಿದೆಯೋ, ಆಲೋಚನೆಗಳಿದೆಯೋ, ಯಾರು ಕನಿಷ್ಠ ಚಿಂತನೆಯನ್ನು ಮಾಡ್ತಾರೋ ಅವರು ನಿಜವಾಗ್ಲೂ ಜನನಾಯಕರಾಗ್ತಾರೆ. ಆ ನಿಜವಾದ ಜನನಾಯಕರಾಗಬೇಕಾದ್ರೆ ಆ ತತ್ವ ಇದೆಯಲ್ಲ, ಕನಿಷ್ಠ ಚಿಂತನೆ, ಆ ಚಿಂತನೆ ಯಾರಿಗಿದೆಯೋ ಅವರೇ ಜನನಾಯಕರು. ಅಂತಹ ಈ ಜನನಾಯಕ ಕ್ಷೇತ್ರದಲ್ಲಿ ಈ ದಿನ ನಮ್ಮ ಅತಿಥಿಯಾಗಿರುವವರು ಪ್ರಸನ್ನ ಹೆನ್ಗೌಡ ಅವರು. ಪ್ರಸನ್ನ ಹೆನ್ಗೌಡ ಅವರು ಪ್ರಸ್ತುತ ಈ ದಿನ ನಮ್ಮ ಜನನಾಯಕರು. ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಹಾಗೂ ಜನಪರ ಒಕ್ಕೂಟಗಳ ಅಭ್ಯರ್ಥಿಯಾಗಿ ಈ ದಿನ ಕರ್ನಾಟಕ ವಿಧಾನ ಪರಿಷತ್ತಿನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಪ್ರೀತಿಯ ಸ್ವಾಗತ ಸರ್. ಎಲ್ರಿಗೂ ನಮಸ್ಕಾರ. ಪ್ರಸನ್ನ ಹೆನ್ಗೌಡ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದವರು. ಅರಕೆರೆ ಗ್ರಾಮದ ನಾಗರಾಜುರವರ ಸುಪುತ್ರರು ಕೂಡ. ಕಲಿತದ್ದು BE ಸಿವಿಲ್ ಇಂಜಿನಿಯರಿಂಗ್. ಅದರಲ್ಲಿ ಸಿವಿಲ್ ಆಗಿ ಅವರು ಬಿಲ್ಡಿಂಗ್ ಡೆವಲಪರ್ ಆಗಿ ನಿರ್ವಹಿಸ್ತಾರೆ. ಅವರ ಪ್ರವೃತ್ತಿ ಅಪಾರ. ಅವರ ಪ್ರವೃತ್ತಿಯಲ್ಲಿ ನೈಸರ್ಗಿಕ ಕೃಷಿಕರಾಗಿ ಆ ಕೃಷಿಯ ತತ್ವಗಳನ್ನು, ಕೃಷಿಯ ಆದರ್ಶಗಳನ್ನು ನಾಡಿನಾದ್ಯಂತ ಪಸರಿಸಿದವರು. ಅಷ್ಟಲ್ಲದೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ಹಾಗೂ ರಾಜ್ಯ ನೈಸರ್ಗಿಕ ಕೃಷಿಕ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವ್ರು. ಇನ್ನೂ ವಿಶೇಷ ಅಂತಂದರೆ ಈ ನಾಡಿನ ನದಿ, ಕೆರೆ, ಕಟ್ಟೆಗಳ ಹಾಗೂ ಪರಿಸರ ಉಳಿವಿಗೆ ಕ್ರಮಬದ್ಧ ಹೋರಾಟಗಾರರು ಕೂಡ. ಹಾಗಾಗಿ ಅವರು ಈ ದಿನ ನಮ್ಮ ಜನನಾಯಕರು. ಅಂತಹ ಈ ಪ್ರೀತಿಯ ಸಮೂಹದ ಜನನಾಯಕರು ಜನರಿಗಾಗಿ, ಅವರ ಏಳಿಗೆಗಾಗಿ, ಯುವಕರಾಗಿ ಅವರ ತುಡಿತಗಳೇ ವಿಭಿನ್ನ. ಅವರ ಕಲಿತ ಶಿಕ್ಷಣದ ಹಿನ್ನೆಲೆಯಲ್ಲಿ ಹೊರದೇಶಗಳಲ್ಲಿ ಪಯಣಿಸುವ ಬದಲಾಗಿ ಈ ನಾಡಿನ ಜನರ ಎದೆಯಾಳಗಳಲ್ಲಿ ನೆಲೆಯೂರ್ತಾರೆ. ತನ್ನದೇ ಒಡಲೂರಿರುವಂತಹ ಕೃಷಿಯಲ್ಲಿ ಆ ಬದುಕನ್ನು ಕಟ್ಟಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇವತ್ತಿನ ಜಗತ್ತಿನಲ್ಲಿ ಒಕ್ಕಲೆಬ್ಬಿರುವಂತಹ ಯುವಜನತೆ IT-BT ಕಡೆ ಹೋಗ್ತಾ ಇದೆ. ಅದರ ಬದಲಾಗಿ ನೈಸರ್ಗಿಕ ಹಿನ್ನೆಲೆ ಇರುವಂತಹ ಕೃಷಿ ಕಡೆ ಬನ್ನಿ ಅಂತ ಹೊರಸೂಸೋದೇ ಅವರ ಹೋರಾಟ, ಅವರ ಧ್ವನಿ. ಅಂತಹ ಧ್ವನಿಯ ಜನನಾಯಕರು ಈ ದಿನ ನಮ್ಮ ಪ್ರಸನ್ನ ಹೆನ್ಗೌಡ ಅವರು. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಸರ್, ನಿಮಗೆ ನಾನು ಮೊದಲಿಗೆ ಕೇಳುವಂತಹ ಒಂದು ಪ್ರಶ್ನೆ ಎನ್ನುವುದಾದರೆ, ಈ ದಿನ ಪ್ರಸ್ತುತದಲ್ಲಿ ರೈತ ಸಂಘ ಹಾಗೂ ಪ್ರಗತಿಪರ ಚಿಂತನೆಗಳು, ದಲಿತ ಸಂಘರ್ಷಗಳ ಚಳುವಳಿಯ ನಡುವೆ ನಿಮ್ಮ ರಾಜಕೀಯದ ಹೊಸ ನಡೆ ಏನು ಸರ್? ಹೊಸ ನಡೆನುಡಿಯ ರಾಜಕಾರಣ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನನಗೆ ತುಂಬ ಖುಷಿ ತರುವಂಥ ವಿಚಾರ. ನಾನು ಈಗ ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಿಂದ ಜೊತೆಗೆ ನಿನ್ನೆ ತಾನೇ ಆಪ್ನ ಪ್ರಮುಖರಾದಂಥ ಭಾಸ್ಕರ್ ರಾವ್ ಅವರು ಬಂದು ನಮಗೆ ಬೆಂಬಲವನ್ನು ಅನೌನ್ಸ್ ಮಾಡಿದ್ದಾರೆ. ದಕ್ಷಿಣ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಎಲ್ಲ ಒಕ್ಕೂಟಗಳ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾನು ಈ ಚುನಾವಣೆಗೆ ನಿಂತಿದ್ದೇನೆ. ಹೊಸ ನಡೆನುಡಿಯ ಚರ್ಚೆ ಶುರು ಆಗಿದ್ದೆ ಈ ಚುನಾವಣೆಯಿಂದ ಇತ್ತೀಚೆಗೆ. ಯಾಕೆ ನಾನು ಇಷ್ಟೊಂದು ಸ್ಫುಟವಾಗಿ ಹೊಸ ನಡೆನುಡಿಯ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ, ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದೇನಿದೆ, ಅದು ಹೊಸ ನಡೆನುಡಿಯ ಕಲ್ಪನೆ. ಸಂವಿಧಾನದ ಆಶಯಗಳೇನಿದಾವಲ್ಲ, ಆಶಯಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಹೊಸ ನಡೆನುಡಿಯ ಕಲ್ಪನೆಗಳಲ್ಲಿ ಒಂದು. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸುಮಾರು 5,000 ವರ್ಷದ ಹಿಂದೆನೇ ಸಮಾನತೆಗೋಸ್ಕರ ಬಡದಾಡದಂಥ ಈಜಿಪ್ಟ್ನಲ್ಲಿ ಒಬ್ಬ ನಾಯಕ ಇದ್ದ. ತದನಂತರ ಆ ಥರ ಪ್ರಯತ್ನಗಳು 16 ನಡೆದವು, ಅದೇನೂ ಆಗಲಿಲ್ಲ. ಕೊನೆಗೆ ಫ್ರಾನ್ಸ್ ಕ್ರಾಂತಿ, ರಷ್ಯನ್ ಕ್ರಾಂತಿ ಇವೆಲ್ಲ ಆದಮೇಲೆ ಒಂದಷ್ಟು ವಿಚಾರಗಳು ಸಮಾನತೆ, ಭ್ರಾತೃತ್ವ ಅಂತೆಲ್ಲ ಬಂದು ನಮ್ಮ ಸಂವಿಧಾನದ ಒಟ್ಟು ಮೂಲ ಸ್ವರೂಪದಲ್ಲಿ ಅವೆಲ್ಲ ಅಡಕಾದವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ತುಂಬ ಅದ್ಭುತವಾಗಿ ಎಲ್ಲವನ್ನ ಅಡಕ ಮಾಡಿದ್ರು. ಆದರೆ ಅದು ನಿಜವಾಗ್ಲೂ ಆಶಯಗಳು ಇವತ್ತು ಕೈಗೂಡಿದೆಯಾ? ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶಗಳಿದಾವ? ನಮಗೇನು ಶಿಕ್ಷಣ ಸಿಗ್ತಾ ಇದೆಯೋ ಅದೇ ಶಿಕ್ಷಣ ಒಬ್ಬ ತುಂಬ ತಳಮಟ್ಟದ ವ್ಯಕ್ತಿಗೆ ಸಿಗ್ತಾ ಇದೆಯಾ?
ಇವತ್ತೇನು ನಮಗೆ ಆರೋಗ್ಯ ಸಿಗ್ತಾ ಇದೆಯೋ ಅಥವಾ ಶ್ರೀಮಂತನಿಗೇನು ಆರೋಗ್ಯಕ್ಕೆ ಸಿಗ್ತಾ ಇರುವಂಥ ಫೆಸಿಲಿಟಿ ಸಣ್ಣ ಮಟ್ಟದಲ್ಲಿ ತಳಮಟ್ಟದಲ್ಲಿ ಇರುವಂಥ ವ್ಯಕ್ತಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಉತ್ತರ ಹೊಸ ನಡೆ ನುಡಿ ರಾಜಕಾರಣದಲ್ಲಿ ನಾವು ಕಂಡ್ಕೋಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಸಂವಿಧಾನದ ಆಶಯಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದೇ ಹೊಸ ನಡೆನುಡಿ ರಾಜಕಾರಣದ ಒಂದು ಮೂಲ ತತ್ವ. ಎರಡನೇದಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಮಾನವ ಕೇಂದ್ರಿತ ಅಭಿವೃದ್ಧಿ ಅಲ್ಲ, ಇದು ಪರಿಸರ ಕೇಂದ್ರಿತ ಅಭಿವೃದ್ಧಿ ಆಗಬೇಕು ಅಂತ. ಯಾಕೆಂದ್ರೆ ಮಾನವ ಕೇಂದ್ರಿತ ಅಭಿವೃದ್ಧಿಯಲ್ಲಿ ಬರೀ ಮಾನವನೊಬ್ಬನೇ ಇರ್ತಾನೆ. ಇದರಲ್ಲಿ ಪರಿಸರ ಕೇಂದ್ರಿತ ಅಭಿವೃದ್ಧಿಯಲ್ಲಿ ಸಕಲೆಂಟು ಜೀವಚರಗಳನ್ನು ಸೇರಿಸಿದ ಹಾಗೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಲ್ಪನೆ. ಪರಿಸರ ಇದ್ರೆ ಮಾತ್ರ ಮಾನವ ಇದ್ರೆ ಮಾತ್ರ ಪರಿಸರ ಅಲ್ಲ. ಹೌದು, ಪರಿಸರಕ್ಕೆ ಮಾನವ ಬೇಕಾಗಿಲ್ಲ, ಆದರೆ ಮಾನವನಿಗೆ ಪರಿಸರ ಅಗತ್ಯ. ಹಾಗಾಗಿ ಪರಿಸರ ಇಲ್ಲದಂತೆ ಮಾನವ ಬದುಕ್ತೀನಿ ಅಂತ ಹೊರಡ್ತಾ ಇರೋದ್ರಿಂದನೇ ಈ ವಿಪ್ಲವಗಳೆಲ್ಲ ಆಗ್ತಾ ಇರೋದು. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ಇದಕ್ಕೊಂದು ಅಂತಿಮ ರೂಪ ಕೊಡ್ತೀನಿ. ಕೇವಲ 100 ವರ್ಷದ ಹಿಂದೆ ವೃಷಭಾವತಿ ನದಿ ಅದ್ಭುತವಾದ ನದಿಯಾಗಿತ್ತು, ಕಾಡಿತ್ತು ಮಾಗಡಿಯಲ್ಲಿ. ಇದಕ್ಕೆ ಸ್ಪಷ್ಟವಾಗಿ ತೇಜಸ್ವಿ ಅನುವಾದ ಮಾಡ್ತಾರೆ, ಜಿಮ್ ಕಾರ್ಬೆಟ್ದು, ಮತ್ತು ಅದು ಹೆಸರು ಮರ್ತಿದ್ದೀನಿ, ಪುಸ್ತಕದ ಹೆಸರು ಮರ್ತಿದ್ದೀನಿ. ಅಲ್ಲಿ ಅನುವಾದ ಮಾಡ್ತಾ ಹೇಳ್ತಾರೆ, ಅಲ್ಲಿ ಅನುವಾದ ಆಗ್ತಾ ಇರ್ಬೇಕಾದ್ರೆ 100 ವರ್ಷದ ಹಿಂದೆ ಅಲ್ಲಿ ಅದ್ಭುತವಾದ ಕಾಡು, ನದಿ ಎಲ್ಲ ಇತ್ತು. ಇವತ್ತು 100 ವರ್ಷದಲ್ಲಿ ವೃಷಭಾವತಿ ಇಲ್ಲ, ಶಿಂಷ ಕಣ್ಕಂಡು ಬಿಡ್ತಾ ಇದೆ, ಲಕ್ಷ್ಮಣ್ ತೀರ್ಥ ಕೊಳೆತು ನಾರ್ತಾ ಇದೆ, ಲೋಕಪಾವನಿ ಯಾವತ್ತು ಉಸಿರು ಬಿಡ್ತದೋ ಗೊತ್ತಿಲ್ಲ. ಹೀಗೇ ಆದ್ರೆ 100 ವರ್ಷದಲ್ಲಿ ಕಾವೇರಿ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಇವತ್ತು ಕಾವೇರಿಯ ಮೇಲೆ ಎಷ್ಟು ಜನ ಅವಲಂಬಿತರಾಗಿದ್ದಾರೆ? 8 ಕೋಟಿಗೂ ಹೆಚ್ಚು ಜನ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತಾ ಇರೋದು ಸಕಲೆಂಟು ಜೀವಚರಗಳನ್ನ ಲೆಕ್ಕ ಹಾಕಂದ್ರೆ ಎಷ್ಟು ಕೋಟಿಗಳ. ಇಂತಹ ನೆಲೆಗಟ್ಟಿನಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ, ಸಂವಿಧಾನದ ಆಶಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದೇ ಹೊಸ ನಡೆನುಡಿ ರಾಜಕಾರಣ ಅನ್ನುವಂಥದ್ದು. ಈ ಕಲ್ಪನೆಯ ಮೇಲೆ ನಾವು ದಕ್ಷಿಣ ಪದವೀಧರ ಕ್ಷೇತ್ರವನ್ನ ನಾವು ಚುನಾವಣೆ ಅಖಾಡಕ್ಕೆ ನಾವು ಸಿದ್ಧ ಮಾಡಿರುವಂಥದ್ದು. ಕೇವಲ ಒಂದೇ ಕ್ಷೇತ್ರವನ್ನು ಸೀಮಿತವಾಗಿ ಇಟ್ಕೊಂಡಲ್ಲ, ಎಲ್ಲ ಕ್ಷೇತ್ರವನ್ನು, ಪರಿಸರವನ್ನು ಇಟ್ಕೊಂಡು ಸಹ ನಾವು ಅದನ್ನು ಹೋರಾಡುವಂಥ ಅಗತ್ಯತೆ ಇವತ್ತು ಈ ಸಮಾಜದಲ್ಲಿ ಇದೆ. ಸರ್, ಹಾಗಾದರೆ ಈ ದಲಿತ ಚಳವಳಿ ಒಂದು ಕಡೆ, ಸರ್, ರೈತ ಚಳವಳಿ ಮತ್ತೊಂದು ಕಡೆ, ಈ ಎರಡೂ ಚಳವಳಿಯಲ್ಲಿ ರಾಜಕೀಯವಾಗಿ ನೀವು ಪ್ರವೇಶ ಮಾಡಿದ್ರೆ ಹೊಸ ಬದಲಾವಣೆ ಏನು ಸರ್? ನೋಡಿ, ಚಳುವಳಿಗಳು ಮೂಲ ಆಶಯ ಏನು? ಚಳುವಳಿಗಳ ಮೂಲ ಆಶಯ ಸರ್ವರಿಗೂ ಸಮಾನವಾದಂತಹ ಅವಕಾಶಗಳಿರಬೇಕು ಅನ್ನುವಂಥದ್ದೇ ಚಳುವಳಿಗಳ ಮೂಲ ಆಶಯ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಹೌದು. ಹಾಗಾಗಿ ಎಲ್ಲೆಲ್ಲಿ ಆ ಥರದ ವಿಘ್ನಗಳು ಬರ್ತವೋ ಅವಾಗೆಲ್ಲ ಚಳುವಳಿ ಗಟ್ಟಿಯಾಗಿ ಎದ್ದು ನಿಂತು ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ರು. ನಂಜುಂಡಸ್ವಾಮಿಯವರು ಇರ್ಬೋದು, ಪುಟ್ಟಣ್ಣವರು ಇರ್ಬೋದು, ಈ ಥರದ 10 ಜೀವಗಳು ಇದಕ್ಕೋಸ್ಕರ ತನ್ನ ಇಡೀ ಬದುಕನ್ನು ಪಣಕ್ಕಿಟ್ಟು, ಕಾರ್ಯಕರ್ತರ ಪಡೆಯಂತೂ ಎಷ್ಟು ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಜನ ಗುಂಡಿಗೆ ನೇರವಾಗಿ ಎದೆಯನ್ನು ಒಡ್ಡಿ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಬಡದಾಡಿದ್ದಿದ್ದು. ಯಾವುದೇ ಜೈಲು ಶಿಕ್ಷೆ ಯಾವುದಕ್ಕೂ ಬಗ್ಗಿಲ್ಲ. ಮೂಲ ಆಶಯ ಒಂದೇ, ಎಲ್ರಿಗೂ ಸಮಾನವಾದ ಅವಕಾಶ ಬೇಕೇ ಬೇಕು. ಇದಕ್ಕೋಸ್ಕರ ಯಾವುದೇ ಪಕ್ಷಗಳ ಮುಲಾಜಿಗೆ ಒಳಗಾಗದಂತೆ ಚಳುವಳಿ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ, ಪ್ರಜಾಪ್ರಭುತ್ವದ ಆಶಯಗಳನ್ನು ಸರಿದಾರಿಗೆ ತರುವಂಥ ಕೆಲಸವನ್ನ ಮಾಡ್ತಾ ಬಂದಿದೆ. ಹಂಗಾಗಿ ಚಳುವಳಿಗಳು ಯಾವತ್ತೂ ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧ ಅಲ್ಲ. ಮೊದಲನೇದು ಹೇಳ್ತೀನಿ ನಾನು. ಯಾಕೆಂದ್ರೆ ಚಳುವಳಿಗಳ ಮೂಲ ಆಶಯ ಏನಿರುತ್ತೆ, ಪ್ರಜಾಪ್ರಭುತ್ವದ ಆಶಯಗಳನ್ನ ಕರೆಕ್ಟಾಗಿ ಕಾರ್ಯರೂಪಕ್ಕೆ ತರುವಂತವನು ಅವ್ರಿಗೆ ಅವಶ್ಯಕತೆ ಇರುತ್ತೆ. ಯಾವ ರಾಜಕೀಯ ಪಕ್ಷ ಪರನೂ ಅಲ್ಲ, ವಿರೋಧನೂ ಅಲ್ಲ. ನಮ್ಮ ಮೂಲ ಕಾನ್ಸೆಪ್ಟ್ ಇಷ್ಟೇನೆ, ಚಳುವಳಿಗಳದ ಕಾನ್ಸೆಪ್ಟು. ಎಲ್ರಿಗೂ ಸಮಾನವಾದ ಬಾಳು ಅಂತ ನೀವೇನು ಹೇಳಿದ್ರಿ, ಎಲ್ಲರಿಗೂ ಸಮಾನವಾದ ಅವಕಾಶ ಅಂತ ಏನು ಹೇಳಿದ್ವಿ, ಸಂವಿಧಾನದ ಆಶಯಗಳು ಏನು ಹೇಳಿದ್ವಿ, ಸುಸ್ಥಿರ ಕೃಷಿ ಅಂತ, ಸುಸ್ಥಿರ ಅಭಿವೃದ್ಧಿ ಅಂತ ಏನು ಹೇಳಿದ್ವಿ, ಇದನ್ನ ಜಾರಿಗೆ ತರುವಂತ ಎಲ್ಲರನ್ನೂ ಚಳುವಳಿ ಅಪ್ಕೊಂಡಿದೆ. ಇದಕ್ಕೆ ವಿರುದ್ಧವಾಗಿ ಹೋದಂತ ಪ್ರತಿಯೊಬ್ಬರನ್ನು ತೆಗೆದು ಆಚೆ ಬಿಸಾಕಿ ಹೊಸ ವ್ಯವಸ್ಥೆಯನ್ನ ಚಳುವಳಿ ಕಟ್ಟಿದೆ. ಅದಕ್ಕೋಸ್ಕರ ಲಕ್ಷಾಂತರ ಜನ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ, ಲಕ್ಷಾಂತರ ಜನ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ, ಲಕ್ಷಾಂತರ ಜನ ತನ್ನ ಮನೆ ಮಠಗಳನ್ನು ಮಾರ್ಕೊಂಡಿದ್ದಾರೆ. ಯಾಕೆ? ಅವ್ರು ಕನಸಿದ್ದು ಒಂದೇ, ಪ್ರಜಾಪ್ರಭುತ್ವದ ಆಶಯಗಳನ್ನು ಜೀವಂತ ಇಡಬೇಕು ಅಂತೇಳಿ. ಹಾಗಾಗಿ ಚಳುವಳಿಗಳ ಒಂದು ಭಾಗ ರಾಜಕೀಯ, ಆ ರಾಜಕೀಯ ಈ ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಆ ಥರ ಆಲೋಚನೆ ಮಾಡುವಂಥ ಪ್ರತಿಯೊಬ್ಬರು ಸೇರಿ ಈ ವಿಧಾನ ಪರಿಷತ್ತಿಗೆ ನನ್ನ ಆಯ್ಕೆ ಮಾಡಿರುವಂಥದ್ದು ತುಂಬ ಖುಷಿ ತರುವಂಥ ವಿಚಾರ. ಇತ್ತೀಚೆಗೆ ಆಪು ಸಹ ನಮ್ಮ ಬೆಂಬಲಕ್ಕೆ ಬಂದಿದೆ. ಈ ಎಲ್ಲರಿಗೂ, ಎಲ್ಲರ ಮುಖಾಂತರ ನಾನು ಎಲ್ಲ ಪದವೀಧರರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರದ ಹೊಸ ಆಲೋಚನೆ ಇರುವಂಥವ್ರಿಗೆ ದಯಮಾಡಿ ಸಹಾಯ ಮಾಡಿ, ದಯಮಾಡಿ ನಿಮ್ಮ ಬೆಂಬಲವನ್ನು ಕೊಡಿ, ಹೊಸ ಆಲೋಚನೆಗಳಿಗೆ ಅವಕಾಶ ಕೊಡಿ ಅಂತ ನಾನು ಸರ್ ಕೇಳ್ಕೊಂತೀನಿ. ಪದವೀಧರ ಯುವಕರು ಈ ನಾಡಿನಲ್ಲಿ ಹೇರಳವಾಗಿದ್ದಾರೆ ಸರ್. ಪದವೀಧರರೇ,
ಆದರೆ ಅವರು ಉದ್ಯೋಗ ಮತ್ತು ಆದಾಯ ಗಳಿಕೆಯಲ್ಲಿ ಹಿಂದೆ ಬಿದ್ದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇದಕ್ಕೆ ನಿಮ್ಮ ಯೋಜನೆಗಳೇನು ಸರ್? ಈ ಯುವಕರು ಉದ್ಯೋಗ ಮತ್ತು ಆದಾಯ ಗಳಿಕೆಯತ್ತ ಬರಬೇಕಾದ್ರೆ ಏನೆಲ್ಲ ಯೋಜನೆಗಳಿವೆ ಸರ್? ನೋಡಿ, ಪದವೀಧರರು ಉದ್ಯೋಗಕ್ಕಾಗಿ ಎಲ್ಲೂ ಅಲದಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸರ್ಕಾರಗಳು ಒಂದು ವಿಭಿನ್ನ ಆಲೋಚನೆಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಅಲ್ದಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ವಿಭಿನ್ನ ಆಲೋಚನೆ ಸರ್ಕಾರ ಮಾಡಬೇಕಾಗಿದೆ. ಈಗ ಏನಾಗಿದೆ ಅಂತಂದ್ರೆ ನೋಡಿ, ನಾನು 90,000ಕ್ಕೂ ಹೆಚ್ಚು ಪದವೀಧರರನ್ನ ನಾನು ಭೇಟಿ ಮಾಡಿದ್ದೇನೆ. ಕೃಷಿ ಪದವೀಧರರಿದ್ದಾರೆ, ಸರ್ಕಾರಿ ನೌಕರಿಯಲ್ಲಿ ಅಂತ ಪದವೀಧರರಿದ್ದಾರೆ, ಶಿಕ್ಷಕರುಗಳಿದ್ದಾರೆ. ಅದು ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರುಗಳಿರ್ಬೋದು, ಅಥವಾ ಪ್ರೈವೇಟಲ್ಲಿ ಇರ್ಬೋದು, ಅಥವಾ ಏಡೆಡ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಈ ಥರದ ಹಲವು ವಿಭಾಗಗಳಲ್ಲಿ ಪದವೀಧರರು ಕೆಲಸ ಮಾಡ್ತಿದ್ದಾರೆ ಅಥವಾ ನಿರುದ್ಯೋಗಿಗಳಾಗಿದ್ದಾರೆ. ಆದರೆ ಇವರ ಮೂಲಭೂತವಾಗಿ ಇವರ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ಉದ್ಯೋಗ ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಗಳು ವಿಫಲ ಆಗ್ತಾ ಇದ್ದಾವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಅಮೇರಿಕಾದಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ. ಯಾವುದೇ ವ್ಯಕ್ತಿ, ಈಗ ತಾವು ಪತ್ರಕರ್ತದಿಂದ ಮುದ್ರಣಾಲಯ ಇದಕ್ಕೆ ನೀವು ಶಿಫ್ಟ್ ಆಗಬೇಕು ಅಂತ ಅಂದ್ಕೊಳ್ಳಿ. ವಿತಿನ್ ಎ ಸ್ಪ್ಯಾನ್ ಆಫ್ 3 months ನಿಮ್ಮನ್ನು ಅದಕ್ಕೆ ತಯಾರು ಮಾಡುವಂಥ ಕೌಶಲ್ಯಾಭಿವೃದ್ಧಿ ಸೆಂಟರ್ಗಳಿದ್ದಾವೆ. ಎಸ್ ಸರ್. ಆ ಥರದ ಕೌಶಲ್ಯಾಭಿವೃದ್ಧಿ ಸೆಂಟರ್ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನು ಅಂದರೆ ಕೌಶಲ್ಯಾಭಿವೃದ್ಧಿ ಅಂತಂದರೆ ಅದೊಂದು ಪ್ರೋಗ್ರಾಮ್ ಅಷ್ಟೇ. 3 ತಿಂಗಳು ಪ್ರೋಗ್ರಾಮು, ಸರ್ಕಾರ ದುಡ್ಡು ಕೊಡ್ತದೆ, ಅವಾಗ ಮಾತ್ರ ಪ್ರೋಗ್ರಾಮ್ ನಡೀತಾ, ಆಮೇಲೆ ನಿಂತೋಗುತ್ತೆ. ಆ ಥರ ಇರಬಾರ್ದು. ನಿರಂತರವಾಗಿ 365 ದಿವಸನೂ ಆ ಥರದ ಕೌಶಲ್ಯ ಅಭಿವೃದ್ಧಿ ಮಾಡುವಂಥ ಸೆಂಟರ್ಗಳಿರಬೇಕು. ಯಾರು ಆಕಾಂಕ್ಷೆಗಳಿರ್ತಾರೋ ನಿರಂತರವಾಗಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಈಗ ಮೊಬೈಲನ್ನು 20 ವರ್ಷದ ಹಿಂದೆ ನಾವು ಮೊಬೈಲ್ ಟೆಕ್ನಾಲಜಿ, ಅದಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಬಗ್ಗೆ ಜ್ಞಾನನೇ ಇರಲಿಲ್ಲ. ಇವತ್ತು ಮೊಬೈಲ್ ಅನ್ನುವಂಥ ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದೆ. ಅದಕ್ಕೆ ತಕ್ಕಂತೆ ತರಬೇತಿ ಬೇಕಲ್ಲ. ಆ ಥರದ ಹಲವಾರು ವಿಚಾರಗಳು ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಒಬ್ಬ ಏನು ಪದವೀಧರ ಇದ್ದಾನೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಉದ್ಯೋಗ ಸಿಗದೇ ಇದ್ರೂ ಅದು ನಿರುದ್ಯೋಗನೇ ಅದು. ಒಬ್ಬ ಪತ್ರಕರ್ತನಿಗೆ ಅವನು ಪತ್ರಕರ್ತನ ಅಲ್ದಂತೆ ಬೇರೆ ಯಾವುದೋ ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅವನು ಒಳ ತುಡಿತ ಪತ್ರಕರ್ತನಾಗೇ ಕೆಲಸ ಮಾಡಬೇಕು ಅಂತ ಇರ್ತದೆ. ಅವನಿಗೆ ಟ್ರೈನಿಂಗ್ ಮಾಡೋರು ಯಾರು? ಹಾಗಾಗಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು, ನಮ್ಮ ಉದ್ಯೋಗ ಕೇಂದ್ರಗಳು ಇವೆಲ್ಲವನ್ನ ಸೇರಿಸಿಕೊಂಡಂತಹ ಒಂದು ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿ ಇಟ್ ಶುಡ್ ಬಿ ಅ ಸೆಂಟರ್ ಆಫ್ ಆಲ್ ದ ಥಿಂಗ್ಸ್. ಯಾವನೇ ಒಬ್ಬ ಅಭ್ಯರ್ಥಿ ಪದವೀಧರನಾಗಿ ಈಚೆ ಬರ್ತಾ ಇದೆ ಅಂದರೆ ಅಲ್ಲಿ ರಿಜಿಸ್ಟರ್ ಆಗಬೇಕು. ನಿನಗೆ 800-900 ಸಂಸ್ಥೆಗಳಿದಾವಪ್ಪ, ನಿನ್ಗೆ ಯಾವ ಥರದಲ್ಲಿ ಬೇಕು, ಯಾವ ಇಚ್ಛೆ ಬೇಕು ನಿನ್ಗೆ ಹೇಳು, ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ. ನಿನಗೆ ಟೈಪಿಂಗ್ ಬೇಕಾ, DTP ಬೇಕಾ, ಏನು ಬೇಕು ತಗೋ, ಹೋಗು ನೀನು ಅಂತ ಕಳಿಸ್ಬೇಕು. ಈ ಥರದ ಮಾನಸಿಕತೆಯನ್ನು ಸರ್ಕಾರಗಳು ಇನ್ನೂ ಬೆಳೆಸ್ಕೊಂಡಿಲ್ಲ ಸರ್. ಇದು ಬೇಕು ಅಂತ ನನ್ನ ಅಭಿಪ್ರಾಯ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ನೀವು ಆ ಪರಿಷತ್ನ ಪ್ರವೇಶಕ್ಕೆ ಆತುರದಿರುವಂತಹ ಮುಂಚೂಣಿಯಿರುವ ವ್ಯಕ್ತಿಯಾಗಿದ್ದೀರಿ ಸರ್. ಆದರೆ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆಯಲ್ಲಿರುವಂತಹ ಈ ಯುವಕರಿಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಪರಿಷತ್ತಿನ ಪ್ರವೇಶ ಮಾಡಿದ ಹಾದಿಯಲ್ಲಿ ಹೇಗೆ ಅವರನ್ನು ಅವಲಂಬನೆಗೆ ಒಳತರ್ತೀರಿ ಸರ್? ಈಗ ಉದಾಹರಣೆಗೆ ಒಂದು ಹೇಳ್ತೀವಿ ಸರ್ ನಾವು. ಈಗ ಕೃಷಿ ಏನಿದೆ, ಈಗ ನಾನು ವಿಸಿಟ್ ಮಾಡಿರೋ ಥರದಲ್ಲಿ 60% ಪದವೀಧರರು ಕೃಷಿ ಮೇಲೆ ಅವಲಂಬಿತವಾಗಿದ್ದಾರೆ ಸರ್. ಈಗ ಕೃಷಿ ಅನ್ನುವಂಥದ್ದೇನೋ, ಈಗ ನೈಸರ್ಗಿಕ ಕೃಷಿಗೆ ಹೋದರೆ ಡೆಫಿನೆಟ್ ಆಗಿ ನಮಗೆ ಬೆಲೆ ಸಿಗುತ್ತೆ. ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ, ನಾವೇ ಬೆಳೆದು ತೋರಿಸಿದ್ದೀವಿ. ಪ್ರತಿ ತಿಂಗಳು 25,000ದಿಂದ 1 ಎಕರೆಗೆ 1 ಲಕ್ಷ ರೂಪಾಯಿ ತನಕನೂ ನೀವು ಸಂಪಾದನೆ ಮಾಡ್ಬೋದು. ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನಾವು ತರಬೇತಿ ಕೊಟ್ಟಿದ್ದೀವಿ. ನಾವು ಕೊಟ್ಟಿರೋದಲ್ಲ, ರೈತರ ಮುಖಾಂತರ ತರಬೇತಿ ಕೊಡಿಸಿದ್ದೀವಿ. ಈ ಥರದ ಹೊಸ ಆಲೋಚನೆಗಳನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಪದವೀಧರನಿಗೂ ಈ ಥರದ ಆಲೋಚನೆಗಳನ್ನು ಬಿಲ್ಡ್ ಮಾಡಿಸ್ಬೇಕು. ನೋಡಪ್ಪ, ನೀನು ಕೆಲಸ ಮಾಡೋದಲ್ಲ, ಯು ಶುಡ್ ಬಿಕಮ್ ಎ ಎಂಟರ್ಪ್ರೈನರ್. ನೀನೇ ಉದ್ಯಮಿ ಆಗಬೇಕು. ಆ ಥರದಲ್ಲಿ ನಮ್ಮ ವ್ಯವಸ್ಥೆ ಕಟ್ಟಬೇಕು ಹೊರತು ನಾವು ಅವನನ್ನು ಉದ್ಯೋಗ ಆಗಕ್ಕೋಸ್ಕರ ಏನು ಬೇಕೋ, ಅದು ಬ್ರಿಟಿಷ್ ಅವ್ರ ಕಾಲದಲ್ಲಿ ಮಾಡಿದ್ರು. ನೀನು ನನಗೆ ಕಾರ್ಕೂನ್ ಆಗಕ್ಕೆ ಏನು ಬೇಕೋ ಅದು ತರಬೇತಿ, ನೀನು ನನಗೆ ಇದಾಗಕ್ಕೆ ಏನು ಬೇಕು ತರಬೇತಿ. ಇವತ್ತು ನಾವು ಅದೇ ಸಿಸ್ಟಮ್ ಇಟ್ಕೊಂಡ್ರೆ ನಮ್ಮ ಪದವೀಧರಿಗೆ ನಾವು ಹೆಂಗೆ ಟ್ರೈನ್ ಮಾಡೋಕ್ಕಾಗುತ್ತೆ ಸರ್? ಹಾಗಾದರೆ ಈ ನಾಡಿನಲ್ಲಿ ಕೇಳರಿಯದಂತಹ ಅಚ್ಚರಿ ಅಂತಂದರೆ ಸರ್, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಸಾಲ ಬಾಧೆ, ಇನ್ನೊಂದು ಕಡೆ ಬೆಳೆ ನಷ್ಟ, ಇನ್ನೊಂದು ಕಡೆ ಪ್ರಕೃತಿ ವಿಕೋಪಕ್ಕೊಳಗಾದಾಗ ಆದ ನೋವು ಯಾತನೆಗಳಿಂದ ರೈತ ನಾಡಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಇಡೀ ಭೂಮಿಯನ್ನು ಬಿಟ್ಟು ಬದುಕನ್ನು ಹುಡಿಕೊಂಡು ಬೆಂಗಳೂರು ಕಡೆಗೋ ಬೇರೆ ರಾಜ್ಯದ ಕಡೆಗೆ ಹೋದಂಥ IT-BTಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಯುವಕರು ಒಂದು ಕಡೆ ಸರ್. ಆದರೆ ನೀವು ಒಂದು ಕಡೆ ನೈಸರ್ಗಿಕ ಕೃಷಿ ಮಾಡಬನ್ನಿ, ಕೃಷಿಯಿಂದ ಸಂಪಾದನೆ ಮಾಡಬೇಡಿ ಅಂತ ಸಂಪಾದನೆ ಮಾಡಬನ್ನಿ ಅಂತೇಳಿ ಕೈ ಬೀಸಿ ಕರೀತಿದ್ದೀರಿ. ಏನು ಸರ್ ಈ ಕೃಷಿ ಕಡೆ ನಿಮ್ಮ ನಡೆ ಅನ್ನುವಂತಹ ನಿಮ್ಮ ಲೋಗೋ ಇದೆ. ಕೃಷಿ ಕಡೆ ಈಗಾಗಲೇ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಸಾವಿಗೆ ಕೊರಳೋಡ್ತಾ ಇದ್ದೀವಿ.
ಕೃಷಿ ಕಡೆ ಯುವಕರು ಬಂದ್ಬಿಟ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಸರ್? ಸರ್ ನೋಡಿ, ರಾಸಾಯನಿಕ ಕೃಷಿಯಿಂದ ಆಗಿರುವ ಅನಾಹುತಗಳನ್ನು ನಾವು ಪಟ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಅನಾಹುತಗಳು ಆಗಿದಾವೆ, ಆಗ್ತಾನೇ ಇವೆ, ಇನ್ನೂ ಆಗ್ತಾನೆ ಇದ್ದಾವೆ. ಹಾಂ ಸರ್. ಕ್ಯಾನ್ಸರ್ ಟ್ರೈನು ಹೊರಡುತ್ತೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್. ಒಂದು ವ್ಯವಸ್ಥೆ ತನ್ನ ಕರೆಕ್ಟಾಗಿ ಪ್ಲ್ಯಾನಿಂಗ್ ಇಲ್ದಂತೆ ಮಾಡಿದ್ರೆ ಯಾವ ಥರದ ಪರಿಣಾಮಗಳನ್ನು ಜನ ಎದುರಿಸ್ಬೇಕಾಗತ್ತೆ ಅನ್ನೋದನ್ನು ನಾವು ಆಲೋಚನೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಇಡೀ ಪ್ರಪಂಚಕ್ಕಾಗುವಷ್ಟು ವೆರೈಟಿ ವೈವಿಧ್ಯಮಯವಾದ ಬೆಳೆಯನ್ನು ಬೆಳೆಯೋದಕ್ಕೆ ಚಾನ್ಸಸ್ ಇರೋದು ನಮ್ಮ ಇಂಡಿಯಾದಲ್ಲಿ. ಹಾಗಾಗಿ ನೈಸರ್ಗಿಕ ಕೃಷಿ, ನಾವು ರಾಸಾಯನಿಕ ಹಾಕದಂತೆ ಬೆಳೆದ್ರೆ ಇಡೀ ಪ್ರಪಂಚಕ್ಕೆ ನಾವು ವಿ ಕ್ಯಾನ್ ಬಿಕಮ್ ಎ ಒಂಥರ ಸೆಂಟ್ರ್, ಎಪಿ ಸೆಂಟ್ರ್ ಆಗ್ಬೋದು. ಹೆಂಗೆ ಈಗ ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು, ಅದೇ ಥರದಲ್ಲಿ ನೈಸರ್ಗಿಕ ಕೃಷಿಯ ಸೆಂಟ್ರ್ ಆಗ್ಬೋದು. ಆ ಥರ ಆದಾಗ ಏನಾಗುತ್ತೆ, ಕೃಷಿ ಸಂಬಂಧಿತ ಉದ್ಯೋಗಗಳು ಡೆವಲಪ್ ಆಗ್ತವೆ. ನಮ್ಮವ್ರಿಗೆ ಆ ಥರದ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಕೂತು ಪ್ಲ್ಯಾನ್ ಮಾಡುವಂಥವ್ನಿಗೆ, ರೈತನಿಗೆ ಏನೋ ಒಂದು ಅವತ್ತು ಇದಾಯಿತು ಅಂದರೆ ಏನೋ ಒಂದು ಸ್ವಲ್ಪ ಕೊಟ್ಬಿಡೋದು, ಇದು ಕೊಟ್ಬಿಡೋದು, ಹಂಗಲ್ಲ. ಯಾವತ್ತು ರೈತ ನಿಮ್ಮ ಹತ್ರ ಸಬ್ಸಿಡಿ ಕೇಳಿದಾನೆ, ಯಾವತ್ತು ನಿಮ್ಮ ಹತ್ರ ಇದು ಕೇಳಿದಾನೆ, ಸಾಲ ಕೇಳಿದಾನೆ, ನೀವು ಕರೆಕ್ಟಾಗಿ ರೇಟ್ ಕೊಟ್ಬಿಡಿ, ವೈಜ್ಞಾನಿಕ ರೇಟ್ ಕೊಡಿ. ಕೊಟ್ಟರೆ ನಮ್ಗೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಮಗೆ ಕರೆಕ್ಟಾಗಿ ರೇಟ್ ಕೊಡಿ. ಈಗ ಕಬ್ಬಿಗೆ ಇವತ್ತು ಆ್ಯಸ್ ಆನ್ ಟುಡೇ ಸ್ಟೇಟಸಲ್ಲಿ ಕರೆಕ್ಟಾಗಿ ರೇಟ್ ಸಿಕ್ಕಬೇಕು. ಸ್ವಾಮಿನಾಥನ್ ವರದಿ ಪ್ರಕಾರ ರೇಟ್ ಅಂತಂದರೆ 6,700 ರೂಪಾಯಿ, 800 ರೂಪಾಯಿ. ಸ್ವಾಮಿನಾಥನ್ ವರದಿ ಪ್ರಕಾರವಾಗಿ 6,800 ರೂಪಾಯಿ ಕೊಟ್ಟರೆ ನಿಮ್ಗೆ ಯಾವ ಸಬ್ಸಿಡಿನೂ ಬೇಡ ಸ್ವಾಮಿ, ನಮ್ಗೇನು ಬೇಕಾಗಿಲ್ಲ. ನೀವು ಭತ್ತಕ್ಕೆ ಇವತ್ತು ಆ್ಯಸ್ ಆನ್ ಟುಡೇ ಸ್ಟೇಟಸಲ್ಲಿ ಸ್ವಾಮಿನಾಥನ್ ವರದಿ ಪ್ರಕಾರವಾಗಿ ನೀವು ಲೆಕ್ಕ ಹಾಕಿ. ನಾವು C2+50% ಬಗ್ಗೆ ಮಾತಾಡ್ತಾ ಇರೋದು. ಈ ಸರ್ಕಾರ ಮೋಸ ಮಾಡಿದಂಥ A2+50% ಬಗ್ಗೆ ಅಲ್ಲ. C2+50% ಥರ ನೀವು ಲೆಕ್ಕ ಹಾಕಿದ್ರೆ ಭತ್ತಕ್ಕೆ, ಅಕ್ಕಿಗೆ ನಮಗೆ ಇವತ್ತೊಂದು ದಿವಸ ಮಿನಿಮಮ್ ಅಂದರೂ 50ರಿಂದ 60 ರೂಪಾಯಿ ಸಿಗಬೇಕು. ಅಕ್ಕಿಗೆ, ಭತ್ತಕ್ಕೆ 4,000, 4,500, 5,000 ಸಿಗಬೇಕು. ಸಿಗ್ತಾ ಇದೆಯಾ? ಹಣದುಬ್ಬರ ಜಾಸ್ತಿ ಆಗ್ತಾನೆ ಇದೆ, ಆದರೆ ರೈತನ ಬದುಕು ಇನ್ನೂ ದುಸ್ತರ ಆಗ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಕರ್ನಾಟಕ ರಾಜ್ಯ ರೈತ ಸಂಘವೇ ತೋರಿಸ್ಕೊಟ್ಟಿದೆ. 25 ವರ್ಷದಿಂದನೇ ತೋರಿಸ್ಕೊಟ್ಟಿದೆ. ಸುಭಾಷ್ ಪಾಳೇಕರನ್ನ ಪೂರ್ಣ ಪ್ರಮಾಣದಲ್ಲಿ ಕರ್ಕೊಂಬಂದು, ನೋಡಪ್ಪ ಇದಕ್ಕೆ ಪರಿಹಾರ ಇದು ಅಂತೇಳಿ ತೋರಿಸ್ಕೊಟ್ಟಿದೆ. ಸರ್ಕಾರಗಳಿಗೆ ಮನಸ್ಸಿಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ. ನೈಸರ್ಗಿಕ ಕೃಷಿದ್ದು ತಗೊಂಡ್ರೆ ನಾವು, ನಮಗೆ ಹೊರಗಡೆಯಿಂದ ರಾಸಾಯನಿಕಗಳು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ತನ್ನ ಮನೆಯಲ್ಲಿ ತನಗೆ ಬೇಕಾದಂಥ ಒಂದೇ ಹಸು ಕಟ್ಕೊಂಡು ವ್ಯವಸಾಯ ಮಾಡುವಂಥದ್ದು, ಹೊರಗಡೆಯಿಂದ ಯಾವುದೇ ಇನ್ಪುಟ್ಸ್ ಬೇಕಾಗಿಲ್ಲ. ನಮ್ಮದೇ ಆದ ಸ್ವದೇಶಿ ಬೀಜ ನಮ್ಮದೇ ನಾವೇ ಡೆವಲಪ್ ಮಾಡ್ಕೋಬೋದು. ಹೊರಗಡೆಯಿಂದ ಏನೂ ಬೇಡ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋಕ್ಕೆ ವ್ಯವಸ್ಥೆಗೆ ಆಸೆ ಇಲ್ಲ ಅಂತಂದರೆ ಹೇಗೆ ಕೃಷಿಕ ಉದ್ಧಾರ ಆಗಕ್ಕೆ ಸಾಧ್ಯ? ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಅಂದರೆ ಚಳುವಳಿಯ ಮನಸ್ಥಿತಿಗಳು ವಿಧಾನಸಭೆಗೆ, ವಿಧಾನ ಪರಿಷತ್ಗೆ ಹೋಗಬೇಕು. ಆವಾಗ ನಿರ್ಣಾಯಕ ಪಾತ್ರವನ್ನು ವಹಿಸಿ ಇಡೀ ವ್ಯವಸ್ಥೆಯನ್ನು ನಿಧಾನವಾಗಿ ಸರಿಪಡಿಸುವಂಥ ಕೆಲಸಗಳಾಗ್ತವೆ. ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಇಟ್ಕೊಂಡೇ ನಾವು ಇವತ್ತೊಂದು ದಿವಸ ಪದವೀಧರ ಕ್ಷೇತ್ರಕ್ಕೆ ಬಂದು, ನಮ್ಮ ರೈತ ನಾಯಕ ಪುಟ್ಟಣ್ಣಯ್ಯ ಅವರ ಹೆಸರು ನಾನು ನೆನಪು ಮಾಡ್ಕೊಳ್ತೇನೆ. ಪುಟ್ಟಣ್ಣಯ್ಯ ಅವರ ಹೇಳ್ತಿದ್ದ ನುಡಿಗಳಂತಂದರೆ, ರೈತ ಸಾಲಗಾರನಾದರೆ ಸರ್ಕಾರ ಸುಸ್ತಿದಾರ ಅಂತ. ರೈತ ಸಾಲಗಾರನಲ್ಲ, ಸರ್ಕಾರವೇ ರೈತನಿಗೆ ಸುಸ್ತಿದಾರ, ಅದೆಷ್ಟೋ ಬಾಕಿ ಕೊಡಬೇಕು ಅಂತ. ಅಂತಹ ಮನಸ್ಸುಗಳು, ರೈತ ನುಡಿಗಳು, ರೈತ ಧ್ವನಿಗಳು, ಆ ದಳ್ಳುರಿಗಳು, ಶೋಷಣೆಯ ನೋವುಗಳು ದನಿ ಎತ್ತುವಂತಹ ಯುವಕರು ಬೇಕಾಗಿದೆ. ಅದು ಪ್ರಸನ್ನ ಅವರು ದನಿ ಎತ್ತಾರೆ ಅಂತ. ಆತ್ಮೀಯ ವೀಕ್ಷಕರೇ, ಜನನಾಯಕ ಕಾರ್ಯಕ್ರಮಕ್ಕೊಂದು ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಜನನಾಯಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗಾಗಲೇ ನಾಡಿನ ಕೆರೆ, ಕಟ್ಟೆ, ನದಿಗಳ ಉಳಿವಿಗೋಸ್ಕರವಾಗಿ ನಿಮ್ಮ ಹೋರಾಟದ ಧ್ವನಿ ಕಂಡಿದ್ದೀವಿ ಸರ್. ವಿಧಾನ ಪರಿಷತ್ತಿನ ಪ್ರವೇಶವಾದ ಮೇಲೆ ಅವ್ರು ತೆಗೆದುಕೊಳ್ಳುವಂತಹ ನಿಮ್ಮ ಮೊದಲ ಕೆಲಸ ಏನು ಸರ್? ಸರ್, ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೇಳಿ, ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಲ್ಲ, ಇದರ ಕೆಳಗಡೆನೆ ಸುಮಾರು ಕೆಲಸಗಳು ಬರ್ತವೆ ಸರ್. ಅದು ಪದವೀಧರರಿಗೂ ನೇರ ಕನೆಕ್ಟ್ ಆಗ್ತವೆ. ಪ್ರತಿಯೊಂದು ಜೀವರಾಶಿಗಳನ್ನು ಕನೆಕ್ಟ್ ಮಾಡ್ಕೊಂಡೇ ನಾವು ಬದುಕಬೇಕು. ಅದು ಮಾಡಬೇಕು ಅಂದರೆ ಈಗ ನೈಸರ್ಗಿಕ ಕೃಷಿ ಅದೊಂದು ಪಾರ್ಟು, ಕೆರೆ ಕಟ್ಟೆಗಳ ಉಳಿವು ಒಂದು ಪಾರ್ಟು. ಕೆರೆ ಕಟ್ಟೆಗಳು ಇಲ್ಲದೆ ಇದ್ದರೆ ಅಂತರ್ಜಲ ಬರಲ್ಲ, ಅಂತರ್ಜಲ ಇಲ್ಲದೆ ಹೋದರೆ ಯಾವುದೇ ನದಿ ಉಳಿಯಲ್ಲ. ಈಗ ನೀವು ಯಾವುದೇ ನದಿಗಳು, ಈಗ ಸಿಂಶಾ ನದಿ ಮೇಲ್ಗಡೆ ಮರಳಿರ್ತದೆ, ಕೆಳಗಡೆ ಬಗದ್ ನೋಡಿ ಸರ್, ನೀರಿರ್ತದಲ್ಲಿ.
ನೀರು ಎಲ್ಲಿಂದ ಬಂತು? ಅದು ಅಂತರ್ಜಲ. ಅದು ಕೆಳಗಡೆ ಯಾವಾಗಲೂ ಹರಿಬೇಕು. ಅದು ಹರಿದ್ರೇನೆ ಮೇಲ್ಗಡೆ ನದಿ ಜೀವಂತವಾಗಿ ಉಳ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಪೂರ್ಣ ಯಾವುದು? ಕೆರೆಗಳೇ ಪೂರ್ಣ. ಹೌದು ಸರ್. ಆಯ್ತಾ? ಕೆರೆಗಳ ಜೊತೆಗೆ ಯಾವ್ದಾವ್ದು ಲಿಂಕ್ ಆಗಿರುತ್ತೆ? ಸಕಲೆಂಟು ಜೀವಚರಗಳ ಲಿಂಕ್ ಆಗಿರುತ್ತೆ. ಹಂಗಾಗಿ ಇವೆಲ್ಲವನ್ನ ಸೇರಿಸ್ಕೊಂಡಂಗೆನೆ ನಾವು ಪದವೀಧರ ಕ್ಷೇತ್ರದಲ್ಲಿ ಪದವೀಧರರಿಗೆ ನ್ಯಾಯ ಕೊಡಿಸ್ಬೇಕಾದಂತ ಅವಶ್ಯಕತೆ ಇರುವಂತದ್ದು. ಕೃಷಿನೇ ಹಾಳಾಯ್ತು, ಪದವಿ ಉದ್ಯೋಗ ಹಾಳಾಯ್ತು ಕೃಷಿ ಒಂದ್ರ ಬಗ್ಗೆ ಅಂತ ನಾನು ಹೇಳ್ತಿಲ್ಲ ಸರ್. ಪ್ರತಿಯೊಬ್ಬ ಜೀವರಾಶಿಗೂ ಮನುಷ್ಯನಿಗೂ ಕೂಡ. ಕನೆಕ್ಟೆಡ್ ಅಲ್ವಾ? ಹೌದು ಸರ್. ಪ್ರತಿಯೊಂದು ಕನೆಕ್ಟೆಡ್. ಈಗ ಮೊನ್ನೆ ರಣಹದ್ದುಗಳ ಬಗ್ಗೆ ಬಂದಿತ್ತು. ರಣಹದ್ದುಗಳು ಇಲ್ಲದೆ ಹೋದ್ರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ. ಈಗ ರಣಹದ್ದುಗಳು ಇಲ್ದಂತೆ ನಾವು ಮನುಷ್ಯ ಬದುಕಕ್ಕಾಗತ್ತಾ? ಬದುಕಕ್ಕಾಗಲ್ಲ. ಅದೇ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಹೇಳ್ತಾ ಇರೋದೇನೆಂದ್ರೆ, ನಮ್ಮ ಮೂಲ ಮೋಟೋ ಅದನ್ನ ಇಟ್ಕೊಂಡು ಅದ್ರ ಕೆಳಗಡೆ 108 ಬ್ರಾಂಚ್ಗಳಿದಾವೆ. ಅವನ್ನೆಲ್ಲ ಇಟ್ಕೊಂಡು ಪದವೀಧರರಿಗೆ ಎಲ್ಲೆಲ್ಲಿ ಅನ್ಯಾಯಗಳಾಗಿದಾವೋ ಅವನ್ನೆಲ್ಲ ಸರಿಪಡಿಸೋದ್ರ ಕಡೆಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅವರನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯೋ, ಪೂರ್ಣ ಪ್ರಮಾಣದಲ್ಲಿ ಅವರನ್ನು ಆ ಫೀಲ್ಡ್ಗೆ ಟ್ರೈನ್ ಮಾಡೋಕ್ಕೆ ಸಾಧ್ಯತೆ ಇದೆಯೋ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋದರೆ ಪದವೀಧರರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಂಗಾಗಿ ನಾವು ಆವಾಗಲೇ ಹೇಳ್ದಂಗೆ ನಮ್ಮದು 2 ಪಾಯಿಂಟು ಅವಾಗಿಂದನೂ ಹೇಳ್ತಾ ಇದ್ದೀನಿ. ಸಂವಿಧಾನದ ಮೂಲ ಆಶಯಗಳೇನವೆ ಅದು ಇಂಪ್ಲಿಮೆಂಟ್. ಅದರಲ್ಲಿ ಶಿಕ್ಷಣ, ಆರೋಗ್ಯ. ಯಾಕೆಂದರೆ ಶಿಕ್ಷಣ ತುಂಬ ವ್ಯಾಲ್ಯೂಯಬಲ್. ಇವತ್ತು ಶಿಕ್ಷಣ ಆರೋಗ್ಯದಿಂದನೇ ಪ್ರತಿಯೊಬ್ಬರು ಸಾಲ ಮಾಡ್ಕೊಂತ ಇರುವಂಥದ್ದು. ಒಬ್ಬ ವ್ಯಕ್ತಿಗೆ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ 4 ಲಕ್ಷ 5 ಲಕ್ಷ ಎಲ್ಲಿಂದ ತರ್ತಾರೆ? ಈಗ ಪತ್ರಕರ್ತರದೇ ಯೋಚನೆ ಮಾಡೋಣ. ನಾವೇನೋ ಒಂದು ಸ್ಟಿಪ್ಯುಲೇಟೆಡ್ ಸಂಬಳದಲ್ಲಿ ತಾವು ಕೆಲಸ ಮಾಡ್ತಿರ್ತೀರಿ. ಇದಕ್ಕಿದ್ದಂಗೆ 4 ಲಕ್ಷ 5 ಲಕ್ಷ ನಿಮ್ದಾದ್ರೆ ಎಲ್ಲಿಂದ ತಂದು ಕೆಲಸ ಮಾಡೋಕ್ಕಾಗುತ್ತೆ? ಶಿಕ್ಷಣ ಆರೋಗ್ಯ ಹಂಗಾದ್ರೆ ಸರ್ಕಾರದ ಜವಾಬ್ದಾರಿ ಅಲ್ವಾ? ಇವತ್ತು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಒಬ್ಬ ವ್ಯಕ್ತಿ ಓದಬೇಕು ಅಂತಂದ್ರೆ ಎಲ್ಲಿಂದ ಪೇ ಮಾಡೋಕ್ಕಾಗತ್ತೆ? ನೀವಾದ್ರೂ ಎಲ್ಲಿಂದ ಪೇ ಮಾಡ್ಬೇಕಾಗತ್ತೆ? ಸಾಧ್ಯನಾ ಅದು? ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಈ ಥರದ ಆಲೋಚನೆಗಳು ಬರ್ಬೇಕಲ್ವಾ? ಈಗ ಪದವೀಧರರ ಮಕ್ಳುಗಳು ಇರ್ತಾರಲ್ವಾ, ಅವ್ರಿಗೂ ಕಷ್ಟ ಇಲ್ವಾ? ಶಿಕ್ಷಣ ಆರೋಗ್ಯನೇ ನಾವು ಸರಿಯಾಗಿ ನೋಡಿಲ್ಲ ಇನ್ನು ಇವತ್ತುವರೆಗೂ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಪದವೀಧರರಿಗೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯತೆ ಇಲ್ಲ. ರೈತಾಪಿ ಕುಲಕ್ಕೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ. ಸಕಲೆಂಟು ಜನರಿಗೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯತೆ ಇಲ್ಲ. ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ ಪ್ರತಿಯೊಬ್ಬ ಹೌದು, ಸಮಾನ ಶಿಕ್ಷಣ ಬೇಕು. ನೀವು ಸಮಾನ ಶಿಕ್ಷಣ, ಸಮಾನ ಆರೋಗ್ಯ ಸಿಕ್ಕಿದ್ರೆ ಅಲ್ಲಿಗೆ ಫಸ್ಟ್ ಆಫ್ ಆಲ್ ರೈತರ ಆತ್ಮಹತ್ಯೆಗಳು ಒಂದು ಮಟ್ಟಕ್ಕೆ ನಿಲ್ಲಕ್ಕೆ ಶುರು ಆಗ್ತವೆ. ಎಲ್ಲಿಂದ ತರ್ತಾನೆ ದುಡ್ಡು? ರೈತ ಆಗಿರ್ಬೋದು, ನೀವಾಗಿರ್ಬೋದು, ನಾವಾಗಿರ್ಬೋದು. ಆ ಅಷ್ಟೊಂದು ಒಡೆತನ ಎಲ್ಲಿಂದ ತಡ್ಕೊಳಕ್ಕೆ ಸಾಧ್ಯ? ಸಾಧ್ಯ ಇಲ್ಲ. ಹಂಗಾಗಿನೇ ಇವತ್ತು ಆತ್ಮಹತ್ಯೆಗೆ ಒಂದಷ್ಟು ಕಾರಣಗಳನ್ನು ನಾವು ಸ್ಟಡಿ ಮಾಡಿದಾಗ ಶಿಕ್ಷಣ ಆರೋಗ್ಯನೂ ದೊಡ್ಡ ಮಟ್ಟದಲ್ಲಿ ಅದು ಕಾರಣ ಆಗ್ತದೆ. ಸರ್, ಈಗ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ NEP. ಇದು ಬೇಕಾ ಬೇಡವಾ ಸರ್? ಸರ್, ನಮ್ಮದು ಒಂದೇ ಕಾನ್ಸೆಪ್ಟ್. ಸಂವಿಧಾನದ ಆಶಯಗಳಿಗೆ ಪೂರಕವಾಗಿರುವಂಥ ಯಾವುದೇ ಕಾನೂನುಗಳನ್ನು ನಾವು ಒಪ್ಪುತ್ತೇವೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರುವ ಯಾವುದೇ ಕಾನೂನುಗಳಿಗೆ ನಮ್ಮ ವಿರೋಧವಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಸುಮಾರು ಅಂಶಗಳು ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಿರೋದ್ರಿಂದ ನಾವು ಇಂತಿಂಥ ಅಂಶಗಳು ವಿರೋಧ ಆಗಿದ್ದಾವೆ ಅಂತೇಳಿ ಸೆಮಿನಾರ್ಗಳನ್ನೇ ನಾವು ಮಾಡಿದ್ದೀವಿ. ನೋಡಿ, ಈ ವಿಚಾರಗಳನ್ನು ಇಟ್ಕೊಂಡು ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನೀವು ಬದಲಾವಣೆಯನ್ನು ತರಬೇಕಾಗತ್ತೆ. ಈ ವಿಚಾರಗಳು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಿದ್ದಾವೆ, ಇದು ಬೇಡ ಅನ್ನುವಂಥದ್ದನ್ನು ನಾವು ಇಟ್ಕೊಂಡು ಮಾತಾಡಿದ್ದೇವೆ. ಆಮೇಲೆ ಮುಖ್ಯವಾಗಿ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ನಮ್ಮ GDPಯಲ್ಲಿ? ಬರೀ 3% ಇದೆ GDPಯಲ್ಲಿ. ಎಷ್ಟು ಇರಬೇಕಾಗಿತ್ತು? 25% ಇರಬೇಕು ನನ್ನ ಪ್ರಕಾರ. ಯಾಕೆಂದ್ರೆ ಪ್ರತಿಯೊಬ್ಬನು ಬರೋದು ಎಲ್ಲಿಂದ? ಶಿಕ್ಷಣ ಕ್ಷೇತ್ರದಿಂದ. ಅವನಿಗೆ ಶಿಕ್ಷಣನೇ ಇಲ್ಲ ಅಂದ್ರೆ ಎಲ್ಲಿಂದ ಅವನು ವಿದ್ಯಾವಂತನಾಗಕ್ಕೆ ಸಾಧ್ಯ? ಎಲ್ಲಿಂದ ಅವನು ಅನಲೈಸ್ ಮಾಡಕ್ಕೆ ಸಾಧ್ಯ? ಎಲ್ಲಿಂದ ಆಶಯಗಳನ್ನು ಅನಲೈಸ್ ಮಾಡಕ್ಕೆ ಸಾಧ್ಯ? ಅವನಿಗೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಣವೇ ಪ್ರತಿಯೊಂದಕ್ಕೂ ಕೀಲಿಕೈ ಅಂದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಿ? ಯಾವ ಶಿಕ್ಷಕನಿಗೆ ನೀವು ಹಾಸ್ಟೆಲ್ಗಳನ್ನು ಮಾಡಿಕೊಟ್ಟಿದ್ದೀರಿ? ಯಾವ ಶಿಕ್ಷಕನಿಗೆ ಹಳ್ಳಿಗಳಲ್ಲಿ ಅಪಾರ್ಟ್ಮೆಂಟ್ ಮಾಡಿ ನೀನು ಉಳ್ಕೊಳ್ಳಪ್ಪ ಇಲ್ಲಿ ನೆಮ್ಮದಿಯಾಗಿ ಮಕ್ಳಿಗೆ ಪಾಠ ಹೇಳ್ಕೊಡು ಅಂತ ಯಾವತ್ತು ಮಾಡಿದ್ದೀರಿ? ಅವ್ನ ಕಷ್ಟ ಸುಖ ಏನು ಅಂತ ಕೇಳಿದಿರಿ? 28 ಪ್ರೋಗ್ರಾಮನ್ನು ಶಿಕ್ಷಕರ ಮುಖಾಂತರ ಇಂಪ್ಲಿಮೆಂಟ್ ಮಾಡಿದೆ. ಪಾಪ ಅವನು ಶಿಕ್ಷಣನೇ ನೋಡ್ಬೇಕಾ? 28 ಥರದ ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡ್ಬೇಕಾ? ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣಕ್ಕೆ ಎಲ್ಲಿಯವರೆಗೆ ಆದ್ಯತೆ ಸಿಗಲ್ವೋ ಅಲ್ಲಿಯವರೆಗೂ ಯಾವುದೇ ಸಮಾಜ, ಇಡೀ ಪ್ರಪಂಚದಲ್ಲಿರುವಂಥ ಯಾವುದೇ ಸಮಾಜ ಅದು ಸುಶಿಕ್ಷಿತ ಅನ್ನೋದನ್ನು ತುಂಬ ಇದಾಗಿ ಬಳಸ್ತಾ ಇದ್ದೀನಿ ನಾನು. ಯಾಕೆಂದರೆ ಆ ನಿಟ್ಟಿನಲ್ಲಿ ಆಗಬೇಕು ಅಂತಂದರೆ ಶಿಕ್ಷಣವನ್ನು ಇದರಲ್ಲಿ ಯೋಚನೆ ಮಾಡಿ ಸ್ಟ್ರೆಸ್ ಮಾಡಿ ಮಾಡಬೇಕಾದ ಅವಶ್ಯಕತೆ ಇದೆ. ಬಟ್ ಇವತ್ತಿನವ್ರಿಗೆ ಅದಿಲ್ಲ. ಇವತ್ತಿನ ಡೆವಲಪ್ಮೆಂಟ್ ಅಂದರೆ ರೋಡ್ ಹಾಕು, ಟಾರ್ ಹಾಕು. ಯಾಕೆಂದರೆ ಅದು ಮಾತಾಡೋಕೆ ಹೋದರೆ ಬೇರೆ ಟಾಪಿಕ್ ಆಗುತ್ತೆ, ಬೇಡ ಸರ್. ಹಾಗಾದರೆ
ರಾಜ್ಯ ಸರ್ಕಾರದ ವೇತನಕ್ಕೂ ಕೇಂದ್ರ ಸರ್ಕಾರದ ವೇತನಕ್ಕೂ ತುಂಬ ತಾರತಮ್ಯ ಇದೆ. ಕೇಂದ್ರ ಸರ್ಕಾರದ ವೇತನದ ಸಮಪಾಲು ರಾಜ್ಯ ಸರ್ಕಾರದ ವೇತನ ಕೊಡಬೇಕು ಸರ್. ಆದರೆ ರಾಜ್ಯ ಸರ್ಕಾರದ ವೇತನ ತುಂಬ ಕಡಿಮೆ ಇದೆ ಕೇಂದ್ರ ಸರ್ಕಾರದ ವೇತನವನ್ನು ಹೋಲಿಸ್ಕೊಂಡ್ರೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ವೇತನ ತಾರತಮ್ಯವನ್ನು ಹೇಗೆ ಬಗೆಹರಿಸ್ಬೋದು ಸರ್? ನೋಡಿ, ಸಂವಿಧಾನ ಮಾಡಿದವರು ಯಾರೂ ಇದಕ್ಕೆ ಬೇರೆ ಇಡಿ ಅದಕ್ಕೆ ಬೇರೆ ಇಡಿ ರಾಜ್ಯಕ್ಕೆ ಬೇರೆ ಕೇಂದ್ರಕ್ಕೆ ಬೇರೆ ಎಲ್ಲ ಒಕ್ಕೂಟ ವ್ಯವಸ್ಥೆಯನ್ನ ಸೇರಿ ಕೇಂದ್ರ ಮಾಡಿದ್ರು. ಕೇಂದ್ರ ಸ್ವಲ್ಪ ಪ್ರಬಲವಾಗಿರ್ಬೇಕು ಅಂತ ಏನು ಮಾಡಿದ್ರು ಅಂತಂದ್ರೆ, ನೋಡಪ್ಪ ಒಂದಷ್ಟು ವಿಚಾರಗಳನ್ನ ಕೇಂದ್ರ ಹ್ಯಾಂಡ್ಲ್ ಮಾಡಲಿ, ಯಾಕೆಂದ್ರೆ ಒಂದು ರಾಷ್ಟ್ರ ಗಟ್ಟಿಯಾಗಿರ್ಬೇಕು ಅಂದ್ರೆ ಕೇಂದ್ರ ಗಟ್ಟಿಯಾಗಿರ್ಬೇಕು ಅಂತ ಮಾಡಿದ್ರು ಹೊರತು ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಅಂತ ಯಾರೂ ಮಾಡಿಲ್ಲ. ಹೌದು ಸರ್. ಆದರೆ ಇತ್ತೀಚಿನವಾಗಿ ಏನು ಕಾನೂನುಗಳು ಬರ್ತಾ ಇದ್ದಾವೆ ಇವು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು, ರಾಜ್ಯ ಸರ್ಕಾರದ ಎಲ್ಲ ಮಿತಿಗಳನ್ನು ತೆಗೆದಾಕಿ, ಅವರ ಎಲ್ಲ ಅಧಿಕಾರಗಳನ್ನು ತೆಗೆದಾಕಿ ಪೂರ್ಣವಾಗಿ ಕೇಂದ್ರದಿಂದನೇ ಎಲ್ಲವನ್ನು ಆಡಳಿತ ನಡೆಸಬೇಕು ಅನ್ನುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದಾರಲ್ಲ, ಇದು ತುಂಬ ಕೆಟ್ಟದು. ಒಂದು. ಎರಡನೇದಾಗಿ ನೀವು ಹೇಳ್ದಾಗೆ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಇರಬಾರ್ದು. ಅವ್ರು ಬೇರೆ ಕೆಲಸ ಮಾಡಲ್ಲ, ಇವರು ಬೇರೆ ಕೆಲಸ ಮಾಡಲ್ಲ. ಅವರು ನಮ್ಮ ದೇಶದ ಪ್ರಜೆನೇ, ಇವರು ನಮ್ಮ ದೇಶದ ಪ್ರಜೆನೇ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದೆ ಸಮಾನವಾಗಿರಬೇಕು ವೇತನ. ಅದರಲ್ಲೂ ಉದ್ಯೋಗದಲ್ಲಂತೂ, ಯಾಕೆಂದರೆ ಅವನು ಕೆಲಸ ಮಾಡ್ತಾನೆ, ಇವರು ಕೆಲಸ ಮಾಡ್ತಾರೆ, ಸಮಾಜಕ್ಕೋಸ್ಕರನೇ ಕೆಲಸ ಮಾಡೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಥರದ ಉದ್ಯೋಗದಲ್ಲಿ ಅಥವಾ ವೇತನದಲ್ಲಿ ಸಮಾನವಾದ ಅವಕಾಶ ಇರಬೇಕು, ಸಮಾನವಾಗಿರಬೇಕು. ಇದ್ರ ಬಗ್ಗೆ ಹೋರಾಟ ಅಂತೂ ನಿರಂತರ. ಅನುದಾನ ರಹಿತ ಶಿಕ್ಷಕರಿಗೆ ಸರ್, ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ವೇತನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಕೊರತೆ ಇದೆ ಸರ್. ಇದನ್ನು ಹೇಗೆ ಸರ್, ಈ ಭದ್ರತೆಗೆ ನೀವು ವಿಧಾನ ಪರಿಷತ್ತಿನ ಪ್ರವೇಶ ಮಾಡಿದಾಗ ತೆಗೆದುಕೊಳ್ಳೋ ಕ್ರಮ ಏನು ಸರ್? ಸರ್ ನೋಡಿ, ಸರ್ಕಾರಿ, ನಾನು ಆಗಲೇ ಹೇಳಿದೆ, ಸರ್ಕಾರದಲ್ಲಿ ಕೆಲಸ ಮಾಡೋರು, ಅನುದಾನಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೋದು, ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿದೆ. ಹೌದು ಸರ್. ನೋಡಿ, ಒಬ್ಬ ಶಿಕ್ಷಕ ಸರ್ಕಾರಿಯಲ್ಲೇ ಇರಲಿ, ಕೆಲಸ ಮಾಡ್ತಾ ಇರಲಿ, ಅವನು ನಿವೃತ್ತಿ ಆದಮೇಲೆ ಅವನ ಜೀವನವನ್ನು ಅವನು ಕಳಿಬೇಕು ಅಂದರೆ ನಿವೃತ್ತಿ ವೇತನಕ್ಕೂ ಕನೆಕ್ಟ್ ಮಾಡಿದ್ರೆ, ಅದರಲ್ಲೂ ಸರ್ಕಾರ ಯೋಚನೆ ಮಾಡಿ ನಿಂಗೆ ನಿವೃತ್ತಿ ವೇತನ ಕೊಡ್ತದೆ ಅಂತಂದರೆ, ಅಥವಾ ಅದನ್ನು NPS ಸಿಸ್ಟಮ್ಗೆ ಸೇರಿಸ್ಕೊಂಡು ನಿನ್ನನ್ನು ಅದನ್ನು ಸ್ಟಾಕ್ ಮಾರ್ಕೆಟಿಗೆ ನಾವು ಕನೆಕ್ಟ್ ಮಾಡ್ತೀವಿ ಅಂದರೆ ಎಂಥ ದುರಾದೃಷ್ಟ ಸರ್. ಆತ ಇನ್ಯಾರ ಮೇಲೆ ಡಿಪೆಂಡ್ ಆಗಿರ್ತಾನೆ? ಅವ್ನಿಗೇನು ಗೊತ್ತಿರಲ್ಲ. ಶಿಕ್ಷಣ, ಮಕ್ಕಳನ್ನ ಎಜುಕೇಟ್ ಮಾಡೋದು, ಅವರನ್ನು ಸಮಾಜಕ್ಕೆ ಸುಶಿಕ್ಷಿತರನ್ನು ಕೊಡುವಂಥದ್ದು ಅಷ್ಟೇ ಅವನ ಕಾನ್ಸೆಪ್ಟಲ್ಲಿ ಇರುತ್ತೆ. ಅವನು ಈಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ಅವನು ಮಲ್ಟಿಪ್ಲಿಕೇಶನ್ ಗೊತ್ತಿರೋದಿಲ್ಲ. ಅವರು ಅಟ್ಲೀಸ್ಟ್ ನಿವೃತ್ತಿ ಜೀವನವನ್ನು ಕಳಿಯೋದಕ್ಕೋಸ್ಕರವಾಗಿ ಅವರು ಪೆನ್ಷನ್ ಸ್ಕೀಮ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಸರ್ಕಾರದವರಾದ್ರೂ ಏನು ಮಾಡೋಕ್ಕಾಗುತ್ತೆ? ಇನ್ನು ಅನುದಾನಿತ ಶಾಲೆಗಳದು ಅವ್ರಿಗಿಂತ ಪಾಪ ಎಲ್ಲರದೂ ಅದೇ ಸಮಸ್ಯೆಗಳು. ಹೌದು ಸರ್. ಅವನು ಜೀವನ ಭದ್ರತೆನೇ ಇಲ್ಲ. ಭದ್ರತೆ ಎಲ್ಲಿದೆ? ಅತಂತ್ರ ಸ್ಥಿತಿ. ಅವನು ರಿಟೈರ್ಡ್ ಆಯ್ತಿದ್ದಂಗೆ ಏನಪ್ಪ ಮಾಡಬೇಕು ಅನ್ನೋ ಥರ ಆಲೋಚನೆ. ಯಾರು ಬರ್ತಾರಾಗ? ಟೀಚಿಂಗ್ ಯಾರು ಬರ್ತಾರೆ ಸರ್? ಈ ಥರದ ವ್ಯವಸ್ಥೆ ಕಂಟಿನ್ಯೂ ಆದರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ತನ್ನ ಮಕ್ಕಳನ್ನ ನೀನು ITBTಗೆ ಹೋಗಪ್ಪ, ಇದಕ್ಕೆ ಹೋಗಪ್ಪ ಅಂತ ಕಳಿಸ್ತಾರೆ. ಬೇಡಪ್ಪ ನಿನಗೆ ಶಿಕ್ಷಕ ಆಗಬೇಡ ಅಂತಂದರೆ ಸಮಾಜದ ದೊಡ್ಡ ದುರಂತ ಆಗುತ್ತದು. ಸಮಾಜದ ದೊಡ್ಡ ದುರಂತ ಆಗುತ್ತೆ. ಹಾಗಾಗಿ ಶಿಕ್ಷಕರನ್ನು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಮೊದಲು ಇಟ್ಟಿದ್ವಿ. ಇವತ್ತು ಸಾಮಾಜಿಕ ಸ್ತರಗಳಲ್ಲಿ ಇವತ್ತಿಗೂ ಏನು ತೊಂದರೆ ಆಗಿಲ್ಲ. ಆದರೆ ಶಿಕ್ಷಕರನ್ನು ಅದೇ ಮಟ್ಟದಲ್ಲಿ ಇಡುವಂಥ ಕೆಲಸ ಆಗಬೇಕು. ಹೌದು ಸರ್. ಅವರ ಭದ್ರತೆ ಕೊಡಬೇಕು. ಅವ್ರಿಗೆ ಜೀವನ ಭದ್ರತೆ ಸಿಗದೆ ಹೋದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಏಟು ತಿಂತೀವಿ, ಪೆಟ್ಟು ತಿಂತೀವಿ. ಯಾಕೆಂದರೆ ಅವರಿಂದ ಶಿಕ್ಷಣ ತಗೊಳ್ಳುವಂಥವನು ನೆಕ್ಸ್ಟ್ ಸಮಾಜದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾನೆ. ಶಿಕ್ಷಣನೇ ಸರಿಯಾಗಿ ಸಿಗದೆ ಹೋದರೆ ಅವನು ಯಾವ ವಿಭಾಗದಲ್ಲಿ ಹೋಗಿ ಏನೇನು ಮಾಡ್ತಾನೆ? ಈಗ ಭ್ರಷ್ಟಾಚಾರ ಈ ಮಟ್ಟಕ್ಕೆ ಆಗ್ತಾ ಇದೆ ಅಂತಂದರೆ ಶಿಕ್ಷಣದಲ್ಲಿ ಆಗಿರುವಂಥ ಲೂಪ್ ಹೋಲ್ಸು ಕಾರಣನೇ. ಯಾಕೆಂದರೆ ಒಬ್ಬ ವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿ ಮಾನವೀಯತೆ ಉಳ್ಳ ವ್ಯಕ್ತಿಯಾಗಿ ಈಚೆಗೆ ಬರೋದಕ್ಕೆ, ವಿಶ್ವಮಾನವನಾಗಿ ಈಚೆ ಬರ್ಬೇಕು. ಕುವೆಂಪು ಅವ್ರ ಮಾತಲ್ಲಿ ಹೇಳ್ಬೇಕು ಅಂದರೆ, ಹುಡ್ತಾ ವಿಶ್ವಮಾನವನಾಗಿರ್ತಾನೆ, ಮಧ್ಯದಲ್ಲಿ ಅಲ್ಪಮಾನವನಾಗ್ತಾನೆ. ಅವನನ್ನು ವಿಶ್ವಮಾನವ ಮಾಡೋದೇ ಶಿಕ್ಷಣದ ಮೂಲ ಧ್ಯೇಯ ಅನ್ನೋದಿದೆಯಲ್ಲ, ಅದನ್ನು ಮಾಡುವಂಥವ್ರು ಯಾರು? ಶಿಕ್ಷಕರೇ ತಾನೆ. ಶಿಕ್ಷಕರೇ ಮಾಡಿದ್ಮೇಲೆ ಆ ಶಿಕ್ಷಕರಿಗೆ ಭದ್ರತೆ ಕೊಡದೇ ಇದ್ಮೇಲೆ ಶಿಕ್ಷಕ ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಈ ಪ್ರಶ್ನೆಯನ್ನು ಸರ್ಕಾರಗಳ ಆಲೋಚನೆನೇ ಮಾಡಲ್ಲ. ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಯಾವುದಾದ್ರೂ ಆಗಲಿ ಸೇವಾ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಎರಡೂ ಬೇಕು ಸರ್. ಬೇಕೇ ಬೇಕದು ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಪ್ರಶ್ನೆನೂ ಎತ್ತಬೇಕು, ಅದ್ರ ಬಗ್ಗೆ ಹೋರಾಟಗಳನ್ನು ನಾವು ಮುಂದಿನ ನಿಟ್ಟಿನಲ್ಲಿ ಮಾಡ್ತೀವಿ ಸರ್. ಇಡೀ ಮಂಡ್ಯ ವಿಭಾಗದಲ್ಲಿ ಕಣ್ಮುಂದೆ ಇರೋದು ಮೈಸೂಗರ್ನ ಸಮಸ್ಯೆ ಸರ್. ಮೈಸೂಗರ್ ಅನ್ನುವಂತಹ ಒಂದು ಕಣ್ಣು, ಒಂದು ನಾಡಿ ಕಣ್ಣು ಮುಚ್ಚಿದ್ರೆ ಇಡೀ ನಾಡೇ ಕಣ್ಮುಚ್ಚುತ್ತೆ. ಯಾಕಂದರೆ ಈ ನಾಡಿಗೆ ಸಕ್ಕರೆ ನಾಡು ಅಂತಲೇ ಹೆಸರು ಸರ್. ಹೊರತರುವಲ್ಲಿ ಇದರ ಉಳಿವಿಗೆ ಯಾವ ಆಲೋಚನೆಗಳಿವೆ ಸರ್? ನೋಡಿ, ಮೈಶುಗರ್ ತುಂಬ ಇಂಪಾರ್ಟೆಂಟು ರೈತರಿಗೆ. ಯಾಕೆ ಅಂದರೆ
ಮೈ ಶುಗರಿನ ರೇಟ್ ಮೇಲೆ ಇತರ ಖಾಸಗಿ ಕಾರ್ಖಾನೆಗಳು ರೇಟ್ನ ಫಿಕ್ಸ್ ಮಾಡ್ತಾ ಇದ್ರು. ಎಸ್ ಸರ್. ಇಲ್ಲಿ ತುಂಬ ಒಳ್ಳೆ ರೇಟು ಮೈ ಶುಗರಿಂದ ಸಿಗ್ತಾ ಇತ್ತು. ಅದೇ ಬೇಸ್ ಆಗ್ತಿತ್ತು ಪ್ರತಿಯೊಂದಕ್ಕೂ. ಆಗ 8.5 ರಿಕವರಿಗೇನೆ ರೇಟ್ ಫಿಕ್ಸ್ ಆಗ್ತಾ ಇತ್ತು ಇಲ್ಲಿ. ಹಾಗಾಗಿ ಒಳ್ಳೆ ರೇಟು ರೈತನಿಗೆ ಸಿಗೋದು. ಮೈ ಶುಗರ್ ಈಗ ಇಲ್ಲದೆ ಇರೋದ್ರಿಂದಾಗಿ ಖಾಸಗಿಯವರು ಬೇರೆ ಬೇರೆ ತನ್ನದೇ ಆದ ನೆಲೆಗಟ್ಟಿನಲ್ಲಿ ಮಾಡ್ಕೊಂಡು ಸರ್ಕಾರ ಏನು ಫಿಕ್ಸ್ ಮಾಡುತ್ತೋ ಅದು ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಚೀಫ್ ಮಿನಿಸ್ಟರ್ ಹತ್ರ ಹೋದಾಗ, ಎಲ್ಲ ನಿಯೋಗಗಳು ಹೋದಾಗ ನಾವೊಂದಷ್ಟು ಸಜೆಷನ್ಸ್ನ ಅವ್ರಿಗೆ ಕೊಟ್ಟಿದ್ವಿ. ಏನು, ಇವತ್ತು ಕೇಂದ್ರ ಸರ್ಕಾರ ಎಥನಾಲ್ ಬ್ಲೆಂಡಿಂಗ್ ಬಗ್ಗೆ ಕೆಲಸ ಮಾಡ್ತಿದೆ. ಎಸ್ ಸರ್. 20% ತನಕನೂ ಎಥನಾಲ್ ಬ್ಲೆಂಡಿಂಗ್ ಮಾಡಿ ಅಂತೇಳಿ. ಅದಕ್ಕೆ ಈ ಮೈ ಶುಗರನ್ನು ನೀವು ಸಕ್ಕರೆ ಆದರೆ ಮಾರುಕಟ್ಟೆಗೆ ತೊಂದರೆ ಆಯ್ತಪ್ಪ, ಸಕ್ಕರೆ ಮಾಡಬೇಡಿ, ಎಥನಾಲ್ ಬ್ಲೆಂಡಿಂಗ್ ಮಾಡಿಸಿ, ಎಥನಾಲ್ ಪ್ರಿಪೇರ್ ಮಾಡಿ, ಡೈರೆಕ್ಟಾಗಿ ಎಥನಾಲ್ನೇ ಮಾಡಿ. ಈಗ ಛತ್ತೀಸ್ಗಢದಲ್ಲಿ ಆ ಥರದೊಂದು ದೊಡ್ಡ ಮಟ್ಟದ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ. ನೀವು ವೆಬ್ಸೈಟಲ್ಲಿ ನೋಡಿದ್ರೆ ಸುಮಾರು ಕಡೆ ಆ ಥರದ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಇಲ್ಲಿ ಆಲ್ರೆಡಿ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ, ಪ್ರತಿಯೊಂದು ಇದ್ದಾವೆ. ಅದನ್ನು ನೀವು ಜಾಸ್ತಿ ಇದು ಮಾಡದಂತೆ ಎಥನಾಲ್ ಯೂನಿಟಾಗಿ ಕನ್ವರ್ಟ್ ಮಾಡಿ ನೇರ ಸರ್ಕಾರ ತಗೊಳಕ್ಕೆ ರೆಡಿ ಇದೆ. ಕೇಂದ್ರ ಸರ್ಕಾರ ಈಗ ಮೈಸೂರಲ್ಲೇ ಇದೆ ತಗೊಳಕ್ಕೆ. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ನು 62 ರೂಪಾಯಿ ಕೇಂದ್ರ ಸರ್ಕಾರನೇ ಕೊಡ್ತದೆ. ನಿಮಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ. 4 ವರ್ಷ ನಡೆಯುತ್ತಾ, 5 ವರ್ಷ ನಡೆಯುತ್ತಾ, ಎಲ್ಲಿವರೆಗೂ ಪೆಟ್ರೋಲ್ ರೇಟು 62 ಒಳಗಡೆ ಇರುತ್ತೋ ಅಲ್ಲಿ ತನಕನೂ ನಿಮಗೆ ತೊಂದರೆ ಇಲ್ವಾ? ಅಟ್ಲೀಸ್ಟ್ ಆ ಥರದ ಆಲೋಚನೆಗಳೇ ಇಲ್ವಲ್ಲ ಇವ್ರಿಗೆ. ವಿಭಿನ್ನ ಆಲೋಚನೆ ಮಾಡಲ್ಲ. ಸುಮ್ಮನೆ ಬಂದ್ರೆ ಸಕ್ಕರೆ ಮಾತಾಡ್ತಿದ್ರೆ ಮೀಟಿಂಗಲ್ಲಿ ಇದಕ್ಕೆ 350 ಕೋಟಿ ಬೇಕು, 400 ಕೋಟಿ ಬೇಕು. ಏನಿದು ಅವ್ರಿಗೆ ಏನು ತಲೆಯಲ್ಲಿ ಅದು ಏನಿರುತ್ತೋ, ಏನು ಕತೆನೋ ಒಂದು ಅರ್ಥ ಆಗಲ್ಲ. ಸರಳವಾದ ವಿಚಾರ, 20 ಕೋಟಿಗೆ ಎಥನಾಲ್ ಯೂನಿಟ್ ಮಾಡ್ಬೋದು. ಮಾಡ್ರಪ್ಪ ಅಂದ್ರೆ ಅದು ಆಲೋಚನೆನೇ ಇಲ್ಲ. ಮಾರ್ಕೆಟ್ ಇದೆ, ಕೇಂದ್ರ ಸರ್ಕಾರ ಜೊತೆನೆ ಟೈ ಅಪ್ ಮಾಡ್ಬೋದು. ಅದು ಮೈ ಶುಗರ್ ಅಂದ್ರೆ ಕುಣಿತ ತಗೊಂತಾರೆ. ಮಾಡಿದ್ರೆ ಖರ್ಚು ಕಡಿಮೆ, ಪೂರ್ಣ ಇವ್ರು ಎಷ್ಟು ಹರಿತಾರೆ ಅಷ್ಟನ್ನು ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ರೆಡಿ. ಆಲ್ಕೋಹಾಲ್ ಬೇಡಿಕೆ ಇದೆ ಸರ್. ಬೇಡಿಕೆ ಇದೆ, ಬ್ಲೆಂಡಿಂಗ್ ಆಗುತ್ತೆ. ಈಗ ಇನ್ನ 10% ಅಷ್ಟೇ ಬ್ಲೆಂಡಿಂಗ್. ನಾವು ಕೂತ್ಕೊಂಡು ಒಂದ್ಸಲ ಲೆಕ್ಕ ಹಾಕ್ತಾ ಇದ್ವಿ. ಇಡೀ ಮಂಡ್ಯದಲ್ಲಿ ಆಗುವಂತ ಎಲ್ಲ ಕಬ್ಬನ್ನು ಸಹ ಮೈ ಶುಗರ್ ಅಲ್ಲಿ ಹರಿದ್ರೆ, ಅಥವಾ ಎಲ್ಲಾ ಫ್ಯಾಕ್ಟ್ರಿಗಳು ಹರಿದ್ರು ಇಡೀ ಕರ್ನಾಟಕದಲ್ಲಿ ಬ್ಲೆಂಡಿಂಗ್ ಬೇಕಾದಕ್ಕೆ ಒಂದು 8 ರಿಂದ 10% ಅಷ್ಟೇ ಬ್ಲೆಂಡಿಂಗ್ ಸಿಗೋದು. ಅಂದ್ರೆ ಇನ್ನು ಯೋಚನೆ ಮಾಡಿ ನೀವು, ಇನ್ನು 90 ಇದೆ ಬ್ಲೆಂಡಿಂಗ್ಗೆ. ಹೌದಲ್ಲ, ಬ್ಲೆಂಡ್ ಮಾಡಿದ್ರೆ ಒಂದು ಫಾರಿನ್ ಇಂದ ಬರುವಂತ ಅವ್ರಿಗೆ ಕೊಡ್ಬೇಕಾದ ಕರೆನ್ಸಿ ಇದು ಕಡಿಮೆ ಆಗುತ್ತಾ, ನಮ್ಗೆ ಕೇಂದ್ರ ಸರ್ಕಾರಕ್ಕೆ ಉಳಿತಾಯ ಆಗ್ತದಾ? ಎರಡನೇದಾಗಿ ನಮ್ಗೆ ಇಲ್ಲೇನೆ ಎನ್ವಿರಾನ್ಮೆಂಟಲ್ಗೆ ಸಂಬಂಧಪಟ್ಟಂಗೆ ಅನುಕೂಲ ಆಗುತ್ತಾ? ಯಾಕೆ ಯೋಚನೆ ಮಾಡಲ್ಲ? ಸ್ಥಳೀಯ ಮಾರ್ಕೆಟಿಂಗ್ ಸಿಗುತ್ತೆ ಸರ್, ಉದ್ಯೋಗ ಸಿಗುತ್ತೆ. ಕೃಷಿ ಉತ್ಪನ್ನಗಳಿಗೆ ಹೇರಳವಾಗ್ತದೆ. ಇದು ಮಾಡ್ತಾವ್ರೆ ಅಂದಾಗ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಮೈ ಶುಗರ್ ಸರ್. ಎಷ್ಟೆಲ್ಲ ಉತ್ಪನ್ನಗಳು, ಕೋಜನ್ ತೆಗೆದುಕೊಳ್ಳಿ, ಆಲ್ಕೋಹಾಲ್ ತೆಗೆದುಕೊಳ್ಳಿ, ಮೆಡಿಸಿನ್ಸ್ಗೆ, ಮತ್ತೆ ಎಥನಾಲ್, ಶುಗರ್, ಇಷ್ಟೆಲ್ಲ ವ್ಯಾಪಿ ಇರುವಾಗ 106 ಉಪ ಉತ್ಪನ್ನಗಳು ಈಗ ಡೆವಲಪ್ ಆಗ್ತಿದೆ. ಆ ಕಾನ್ಸೆಪ್ಟ್ ಅನ್ನ ಫ್ಲೋಟ್ ಮಾಡ್ತಾ ಇಲ್ಲ. ಇದು ನಮ್ಗೆ ನಿಜವಾಗ್ಲೂ ಆಗಿರುವಂತ ಸಮಸ್ಯೆ. ಈ ನಿಟ್ಟಿನಲ್ಲಿ ನಾವು ಚೀಫ್ ಮಿನಿಸ್ಟರ್ ಜೊತೆ ಹೋದಾಗ ಇದೇ ವಿಚಾರ ಸುಮಾರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಧ್ವನಿಯಾಗಿ ಕೂಗಾಗೆ ಉಳ್ಕೊಂಡ್ಬಿಡುತ್ತೆ. ಮೈ ಶುಗರ್ ಪುನರಾರಂಭವಾಗ್ತದ ಅನ್ನುವಂತ ಕನಸಿನಲ್ಲಿ ನಿಂತಿದ್ದೀವಿ ಸರ್. ಇದೇ ಉದ್ದೇಶಕ್ಕೆ ಹೇಳೋದು ನೋಡಿ. ಪುಟ್ಟಣ್ಣೆಯವರು, ನಂಜುಂಡಸ್ವಾಮಿಯವರು ಇವರೆಲ್ಲ ಎದ್ದು ನಿಂತ್ಕೊಂಡ್ರೆ ಸದನದಲ್ಲಿ ಪ್ರತಿಯೊಬ್ರು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಯಾಕೆ ನೋಡಿ, ನಂಜುಂಡಸ್ವಾಮಿಯವರು ಅವತ್ತೇನೆ ಉದ್ಯೋಗಕ್ಕೆ ನೀವು ಕಂಪಲ್ಸರಿ ಉದ್ಯೋಗ ಕೊಡ್ಲೇಬೇಕು ಅಂತ ಕಾನೂನು ತರ ಕೊಟ್ಟಿದ್ರು, ಖಾಸಗಿ ಕಾನೂನು. ಇವತ್ತವರೆಗೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಹೌದು. ಪುಟ್ಟಣ್ಣೆಯವರು ನೋಡಿ, ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಅಂತಂದ್ರೆ, ಅದನ್ನ ಯೋಚನೆ ಮಾಡ್ಬಿಟ್ಟು ಗರ್ಭಕೋಶದಿಂದ ಸಮಸ್ಯೆ ಆಗ್ತಾ ಇದೆ, ಅದರಿಂದಾಗಿ ಅದನ್ನ ಆಪರೇಷನ್ ಮಾಡಿಸ್ಕೊಳಕ್ಕಾಗದಂತ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ, ಯಶಸ್ವಿನಿ ಯೋಜನೆ ಮಾಡಿ ಅಂತೇಳಿ ಅವರು ನಿರರ್ಗಳವಾಗಿ ಹೇಳಿ ಯಶಸ್ವಿನಿ ಯೋಜನೆ ತರಕ್ಕೆ ಮೂಲ ಕಾರಣ ಪುಟ್ಟಣ್ಣೆಯವರು ಅಲ್ವಾ ಸರ್? ನೋಡಿ ಎಷ್ಟು ಸರಳವಾಗಿ ಅವ್ರು ಯೋಚನೆ ಮಾಡ್ತಿದ್ವು ಅಂದ್ರೆ, ಮರದಿಂದ ಕೆಳಗಡೆಗೆ ಬಿದ್ದಂತವನಿಗೆ ರೈತನಿಗೆ ಕೊಡಪ್ಪ ಒಂದು 5 ಲಕ್ಷನ. ಯಾವ AS ಆಫೀಸರ್ ಮರ ಹತ್ತನ್ರಿ ಅಂತ ಕೇಳ್ತಿದ್ರು. AS ಆಫೀಸರ್ ಮರ ಹತ್ತನಪ್ಪ, ಆ ಮರದಿಂದ ಕೆಳಗಡೆ ಬಿದ್ದವನಿಗೆ ಒಂದು 5 ಲಕ್ಷ ಸತ್ವನು ಕೊಡ್ರಿ, ಅವನು ಅವ್ನ ಜೀವನ ಮಾಡ್ಬೇಕಲ್ವಾ ಅಂತ ಕೇಳ್ತಿದ್ರು. ಈ ತರದ ಆಲೋಚನೆಗಳಿದಾವಲ್ಲ, ಇದು ಚಳುವಳಿಯಿಂದನೇ ಬರಕ್ ಸಾಧ್ಯ. ಹಾಗಾಗಿನೇ ಚಳುವಳಿ ಎನ್ನುವಂಥದ್ದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಕಡೆನೂ ಇದೇ ತರದ ಮನಸ್ಥಿತಿ ಇರುವಂಥವ್ರು ಬರಬೇಕು. ಆವಾಗ್ಲೇನೆ ಸಮಾಜದಲ್ಲಿ ಸುಧಾರಣೆ ಸಾಧ್ಯ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ನಂಬಿಕೆ. ಅದಕ್ಕೆ ಇದೇ ಮೊದಲನೇ ಹೆಜ್ಜೆ, ದೃಢವಾದ ಹೆಜ್ಜೆ ಇಟ್ಟಿದ್ದೀವಿ. ನಾನು ಪದವೀಧರರಲ್ಲಿ ಅಪಾರವಾದ ನಂಬಿಕೆ ಇಟ್ಟಿದ್ದೀವಿ. ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಈ ಸಲ ಪದವೀಧರ ನಮ್ಮನ್ನು ಗೆಲ್ಲಿಸ್ತಾರೆ ಎನ್ನುವಂಥದ್ದು, ಚಳುವಳಿಗೆ ಅವಕಾಶ ಮಾಡಿಕೊಡ್ತಾರೆ ಎನ್ನುವಂಥದ್ದು ನಮ್ಮ ಅಪಾರವಾದ ನಂಬಿಕೆ ಇದೆ. ದಯಮಾಡಿ ಪದವೀಧರನು ಅದನ್ನೇ ಕೇಳ್ಕೊಳ್ಳೋದು, ಈ ಥರದ ಹೊಸ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡಿ, ದಯಮಾಡಿ ಮೊದಲನೇ ಪ್ರಾಶಸ್ತ್ಯದಲ್ಲಿ ನಮ್ಮನ್ನು ಗೆಲ್ಲಿಸ್ಕೊಡಿ ಅಂತೇಳಿ ಕೈ ಮುಗಿದು ಕೇಳ್ಕೊಂತೀನಿ ಸರ್. ಈ ನಡುವೆ ಚುನಾವಣೆ ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ ಸರ್. ರಾಜಕಾರಣ ಒಂದು ಉದ್ಯಮ ಆದರೆ ಚುನಾವಣೆ ಒಂದು ವ್ಯಾಪಾರೀಕರಣ ಆಗಿದೆ.
ಈ ದೃಷ್ಟಿಯಿಂದ ನೀವು ರೈತ ಸಂಘರ್ಷ ಸಮಿತಿಯಿಂದ ಬಂದಂಥವ್ರು, ದಲಿತ ಚಳುವಳಿಗಳನ್ನು ಕಂಡಂಥವ್ರು, ಅದರ ಬುನಾದಿಯನ್ನು ಕಂಡಂಥವ್ರು, ಜನಪರ ಕಾಳಜಿ ಇರುವಂಥವ್ರು ನೀವು ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಹೇಗೆ ಎದುರಿಸ್ತಾ ಇದ್ದೀರಿ ಸರ್? ನೋಡಿ, ನಮ್ಮದು ಸರಳವಾದ ವಿಚಾರ. ರೈತ ಸಂಘ ಈ ಮೊದಲೇ ಇದನ್ನೆಲ್ಲ ಕಾರ್ಯಕ್ರಮ ಶುರು ಮಾಡಿತ್ತು. 10 ರೂಪಾಯಿ ಕೊಡ, 5 ರೂಪಾಯಿ ಓಟು ನೋಟು ಕಾರ್ಯಕ್ರಮ, 5 ರೂಪಾಯಿ ಕೊಡು ಓಟು ಕೊಡು ಅಂತೇಳಿ ಇದೇ ಕಾರ್ಯಕ್ರಮವನ್ನು ನಾವು ಪ್ರತಿಯೊಂದು ಕಡೆನೂ ನಾವು ಮಾಡ್ತಾ ಹೋಗ್ತಿದ್ದೀವಿ. 90,000 ಜನ ಮತದಾರರನ್ನ ಭೇಟಿ ಮಾಡಿದ್ದೀವಿ. ಆಮೇಲೆ ಪ್ರತಿಯೊಬ್ಬರು ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಹೊಸತನಕ್ಕೆ ಅವಕಾಶ ಮಾಡಿಕೊಡೋಣ ಬಿಡಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ತುಂಬ ಕಡೆ ಈ ಥರದಲ್ಲಿ ನಮಗೆ 10 ರೂಪಾಯಿನ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿರುವಂಥದ್ದಿದೆ. ಇವತ್ತಿನವರೆಗೂ ಅದರ ಸಂಖ್ಯೆ ಲೆಕ್ಕ ಹಾಕಿದ್ರೆ ಅದು 40,000 ದಾಟುತ್ತೆ. ಲೆಕ್ಕ ಕಳಿ. ಅವ್ರ ಮನೆಗೆ ಹೋದಾಗ ನಂದು 10 ತೋಟಿದೆ ಸರ್ ತಗೊಳ್ಳಿ 100 ರೂಪಾಯಿ ಅಂತ ಕೊಟ್ಟಿದ್ದಿದೆ. ಜಾಸ್ತಿ ಕೊಡಕ್ಕೆ ಬಂದ್ರೆ ನಾವು ಈಸ್ಕೊಂಡಿಲ್ಲ, 10 ರೂಪಾಯಿ ಕೊಡಿ ಸಾಕು ಅಂತೇಳಿ. ಇವತ್ತವರೆಗೂ ನಾವು ಯಾವುದೇ ದೊಡ್ಡ ಮಟ್ಟದ ಸಭೆಗಳು ಮಾಡಿಲ್ಲ. ಪದವೀಧರನ ಒಂದು ಕಡೆ ಗುಡ್ಡೆ ಹಾಕೊಂಡು ಯಾವುದೇ ಥರದ ಕಾರ್ಯಕ್ರಮಗಳು ಮಾಡಿಲ್ಲ. ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀವಿ, ಸಂವಾದ ಮಾಡಿದ್ದೀವಿ. ಎಸ್, ವಿ ಆರ್ ಹ್ಯಾವಿಂಗ್ ದಿಸ್ ಮಚ್ ಆಫ್ ಥಾಟ್ಸ್. ನಮ್ಮದು ಹೊಸ ನಡೆನುಡಿ ರಾಜಕಾರಣಕ್ಕಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಇದೆ, ಸಂವಿಧಾನದ ಆಶಯಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಡ್ತಾರೆ ಅನ್ನುವಂಥ ನಂಬಿಕೆನ ಪ್ರತಿಯೊಬ್ಬರು ಅವ್ರ ಮನೆ ಬಾಗಿಲಿಗೆ ಹೋದಾಗ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಅಪಾರವಾದ ಕಾನ್ಫಿಡೆನ್ಸ್ ಇದೆ. ಆತ್ಮೀಯ ವೀಕ್ಷಕರೇ, ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ 1,50,000 ಜನ ಮತದಾರರಿದ್ದಾರೆ. ಅದು ಪದವೀಧರರು. ಆ ಪ್ರಬುದ್ಧ ಚಿಂತನೆಯ ಆ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೇ ಬಹುದೊಡ್ಡ ಚಿಂತನೆ. ಆದರೆ ಮೇಲ್ಪದರದಲ್ಲಿ ಮೇಲ್ಧ್ವನಿಯಲ್ಲಿ ಮುಂಚೂಣಿಯಲ್ಲಿರುವ ನಾಯಕರು ಅಂತಂದರೆ ನಮ್ಮ ಪ್ರಸನ್ನ ಎನ್ಗೌಡ ಅವರು. ಅವರಿಗೆ ನಾಳೆ ಶುಭವಾಗಲಿ. ಆ ಶುಭದಾಯಕ ನಾಳೆ ವಿಧಾನ ಪರಿಷತ್ತಿನ ಪ್ರವೇಶ ಮಾಡಿ ಈ ನಾಡಿನ ಜನತೆಗೆ, ಯುವಕರಿಗೆ ಒಂದು ಆಶಾದಾಯಕವಾಗಿರಲಿ ಅನ್ನೋದೇ ವಾಹಿನಿಯ ಉದ್ದೇಶ, ಆಶಯ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಜನನಾಯಕ ಕಾರ್ಯಕ್ರಮದಲ್ಲಿ. ಶುಭವಾಗಲಿ.